ಭರವಸೆ ಇಲ್ಲ. ಬರುವ ವರ್ಷ ಯಾರ್ದು ನಿರ್ಣಯ ನನಗೆ ಗೊತ್ತಿಲ್ಲ. ನೋಡಮ್ಮ ಎಂತ ಮಾಡಿ ಇಲ್ಲೇ ಇಲ್ಲ ಅಂತ ಹೇಳುದು ಎಲ್ಲರೂ ಇರ್ತಾರೆ. ಈ ವರ್ಷದೇ ಅಂತ ಮತ್ ನಿಂಗೆ ಆ ಕೋಟೆ ಹೇಳ್ತಿ ಎಂತಕ್ಕೆ? ಬರುವ ವರ್ಷ ಸುದ್ದಿ ಬೇಡ. ಹೇಳುದಿಲ್ಲ ನಿಮ್ಮ ಅಪ್ಪಯ್ಯ ಅಲ್ಲ ನಿಮ್ಗೆ ಮನುಷ್ಯತ್ವ ಉಂಟಾ? ನಿಮ್ಮ ಜಾವ್ರೆ ಮಾರೆ ನಿಮ್ಮ ಅಪ್ಪನ ಬಾಯಿಲಿ ಹೊಳ್ಳುಂಟು ಮಾರೆ. ಇವ್ರ ಬಾಯಿಲಿ ಎಂಥದ್ದೂ ಇಲ್ಲ. ಬೊಚ್ಚು ಬಾಯಿ ತೆಗೆದು ಮುಟ್ಟಿರುವ ನನಗೆ ಮತ್ತೆ ಬಾವಿ ಹಾರುದಲ್ಲ, ಅಲ್ಲೇ ಹಾರಬೇಕು ಬಾಯಿ. ನಂಗೆ ಬೇಡಪ್ಪ, ನಾ ಅವ ಮನುಷ್ಯ ಮಾಡ್ರಿ ಯಾವ್ದು ಮಾಡ್ತಾವ. ನನ್ನ ಮಗನ ವಿಶೇಷವೇ ಅಲ್ಲ, ಎಂತ ಮಾಡುವ, ಅವನ ಹಣೆ ಬರ್ತಾನೆ ಇಲ್ಲ. ನಂಬರ್ ಗೊತ್ತಾಗ್ಬಿಟ್ಟಾವ, ಯಾವ್ದು ಗೊತ್ತಿಲ್ಲ, ಎಲ್ಲ ಗೊತ್ತುಂಟು. ಕೆಲವರು ಬಾಯಿ ಹಾಕುದು ಅಪಶ್ರುತಿ ಮಾರೆ, ಅವ್ರಿಗೆಲ್ಲ ಹೆಸರು ನೀ ಹಾಕುದು ಸರಿ ಶುದ್ಧಿಗುಂಟು. ಅದ್ರ ಯಾರು ಹೇಳುದು? ಗೊತ್ತಿದ್ದ ಗೊತ್ತಿದ್ದು ನನ್ಗೆ ಗೊತ್ತಾಯ್ತು, ಗೊತ್ತಿಲ್ಲದೆ ಹೋದವರಿಗೆ ಹೆಸರು ಉಂಟು. ಎಂತ ಮಾಡ್ಲಿಕ್ಕೆ ಒಟ್ಟು ಮಾಡಿ ಕೆಳಗೆ ಹಾಕ್ಬೇಕು ನಿಮ್ಮನ್ನ. ಅವಳು ಮಾಂಸ ತೆಗೆದರೆ 3 ಊರಿಗೆ ಸಾಕು. ಊರಿಗಲ್ಲ, 3 ಊರಿಗೆ ಸಾಕು. 16 ಮುದ್ದೆ ಗಣಪತಿ ಮಾಡಬಹುದು. ಹೌದಾ? ಅಂತವ್ಳು ತೊಂದು ನನ್ನ ಮೇಲೆ ರಾಶಿ ಹಾಕ್ಬಿಟ್ಟೆ. ಏನ್ ನಗರಾಭಿವೃದ್ಧಿ ಕಸ ತೊಟ್ಟಿ ಅಂತ ನೀವು ಹಾಗೆ ನೀವು ಪಾಪಿ ಮಗನೇ ಇಲ್ಲಿ ಆಗ್ತದೆ ಸತ್ಯ. ಕೈ ಸಿಕ್ಕಿದ್ದಿಲ್ಲ. ನಂದಿಕೇಶ್ವರ ನಾಳೆ ಮನೆ ಬಾಗಿಲಿಗೆ ಬಂದ್ರು. ನೀ ಮಾಡ್ದು ಉಪದ್ರ ನೋಡು. ಅದು ಏನಿಲ್ಲ, ಬಂತು ರಾಚಾರ. ಅದಕ್ಕೊಂದು ಕೆಲಸ ಮಾಡು, ಬೂದಿ ಹಾಕಬೇಕು. ಅದು ತೋರಿಸ್ಬೇಡಿ, ಈಗ ಹೊರದು ಪ್ರಯೋಜನ ಇಲ್ಲ. ಬೂದಿ ಹಾಕಿ ನಿಮಿ ಹೊರಡಬಾರ್ದು, ತಕೊಂಡೋಗಿ ಅದು ಬಂದ್ರೆ ಅಲ್ಲ ಆ ಮೈ ಬಾಗೋತ್ರು ಅವ್ರ ಮನೆ ತೆಗೆದು ಮಾಡ್ತಾರೆ. ಹೌದು, ಅವ್ರ ಮನೆ ಬಿಡ್ಬೇಕು. ಅದಕ್ಕೆ ಹೇಳ್ಬೇಡ ಮಗ, ಮೊದಲೇ ಸಾವರಿಸ್ತಾ ಇದ್ದಾಗಿದೆ. ನಾವು ಬರುವುದಿಲ್ಲ ಅಷ್ಟೇ, ಸುಧಾರಿಸಿಕೊಳ್ಳಿ. ಎಂತ ಸುಧಾರಿಸುವುದೇ? ಗಾಳಿ ಹಾಕುದಾ? ಅಯ್ಯೋ ಹೋಗ್ತಾ ಉಂಟು, ಮತ್ತೆ ಹಾಕುದು ಬೇಡ. ಅದೇ ಜಾರ್ತಾ ಉಂಟಲ್ಲ, ಸರಿ ಮಾಡ್ಕೊಳ್ಳಿ ಮಗ. ನಮ್ದೆಲ್ಲ ಜಾರ್ದು ತೊಂದರೆ ಇಲ್ಲ. ಏನು ನೋಡಿದ್ರೆ ಬೇಡಿಕೆ ಕಳ್ಕೊಂಡಾಗಿದೆ. ನಾವು ಅವಧಿ ಮುಗ್ದಿದೆ, ಅರ್ಥ ಆಯ್ತಾ? ನಮ್ಮನ್ನೆಲ್ಲ ನೋಡುದು ಯಾರೇ? ಯಾರು? ನಮ್ಮ ಪ್ರಾಯದವ್ರೆ. ಸರಿ, ಹೇಗೂ ಅವ್ರಿಗೆ ಕಾಣುವುದಿಲ್ಲ, ಮತ್ತೆ ತಲೆ ಬಿಸಿ ಅಂತ ಕಾಣುವಂಥವ್ರು ಯಾರಿಲ್ಲ ಈಗ. ಅವ್ರ ಪಾಪ ಸರಿ ಇದ್ದದ್ದೇ ಕಾಣುದಿಲ್ಲ, ಅವ್ರಿಗೆ ಜಾರಿ ಇದ್ದೆಲ್ಲ ಕಾಣ್ತದ. ನೀವೊಂದು ಕೆಲಸ ಮಾಡಿ, ನಿಮಗೆಲ್ಲ ಬೇಡಿಕೆ ಉಂಟು, ಜಾಗ್ರತೆ ಮಾಡಿ. ನಿಮಗೆ ಜಾರಬಾರ್ದು. ಎಷ್ಟೊತ್ತಿಗೆ ಜಾರ್ತದೆ ಅಂತ ನಿರೀಕ್ಷೆನಿದ್ದವ್ರು ಭಾಳ ಜನ ಇದ್ದು. ಸುಮ್ಮನೆ ನಾವೆಲ್ಲ ಹಾಗೆ ಜಾರದ ಹಾಗೆ ಕಾಪಾಡ್ಕೊಳ್ತೇವೆ. ಅಯ್ಯೋ, ಕಾಪಾಡ್ಕೊಂಡು ಶಿರೋಮಣಿಗಳಲ್ವ ಯಾರು? ಹೌದಾ? ಬೇಡ, ಮತ್ತೆ ಎಂತ ಮಾತಾಡೋದು? ಆ ಬಗ್ಗೆ ಮಾತಾಡ್ಲಿಕ್ಕೆ ವಿಷಯ ಉಂಟು. ನಮ್ಗೆ ಆಗದೆ ಹೋದವ್ರಿಗೆ ಮಾತಾಡಿದ್ರೆ ಇವತ್ತು ಮುಂದೆ ಹೋಗುದಿಲ್ಲ. ನೀನು ಹಾಗಲ್ಲ, ನಮ್ಮ ಬಂಧುಗಳು, ನಮ್ಮವ್ರದ್ದು ಬಗ್ಗೆ ನಾವು ಮಾತಾಡ್ಲಿಕ್ಕೆ ಆಗ್ತದ? ಅದು ನಿಮ್ಮ ಮನೆಗೆ ಬಂದವಳು, ಬಹಳ ಸಂತೋಷ ಆಯ್ತು ಮಗ. ಆದ್ರೆ ನಿಮಗೆ ಅತ್ತೆ ಜೀವಂತಿದ್ಲು ಇವತ್ತು ಗೊತ್ತಾಯ್ತಾ? ಯಾಕತ್ತೆ? ಎಷ್ಟು ದಿವಸ ನಾನು ನಿಮ್ಮ ಸುದ್ದಿ ಹೇಳುವುದು. ಹೌದಾ? ನಮ್ಮ ಪ್ರಾಯದ ಕಾಲದಲ್ಲಿ ನಾವು ಒಬ್ಬರೊಬ್ಬರು ನೆಂಟರ ಮನೆ ಬಿಟ್ಟವರಲ್ಲ. ಎಷ್ಟೇ ಕಷ್ಟ ಇದ್ರು ನೆಂಟರಿಷ್ಟೆಲ್ಲ ನಾವು ಇಟ್ಕೊಳ್ಬೇಕು.
ಬಂದು ಹೋದ್ರಷ್ಟೇ ಅಲ್ವಾ, ಬಾಂಧವ್ಯ ಉಳಿತದೆ. ಬಳಸದೆ ಹೋದ್ರೆ ಬಾವಿ ನೀರು ಹಾಳಾಗ್ತದೆ. ನಿಮ್ಗೆ ಅತ್ತೆ ಜೀವಂತಿದ್ವು ಅಂತ ಇವತ್ತು ಗೊತ್ತಾಯ್ತಾ? ನಿತ್ಯವೂ ನೆನಪು ಆಗತ್ತದೆ, ಆದ್ರೆ ಬರ್ಲಿಕ್ಕೆ ಪುರ್ಸೋತಿಲ್ಲ ಕೆಲಸ. ಅಯ್ಯೋ ಈಗಿನ ಹೆಂಗಸರಿದ್ದು ದೇಗೋಳು, ಏನತ್ತೆ ಅವ್ರು ಪಾಪ ಕೂತ್ಕೊಳ್ಳಿಕ್ಕೆ ಪುರ್ಸೋತಿಲ್ಲ, ಮಾಡ್ಲಿಕ್ಕೆ ಕೆಲಸ ಇಲ್ಲ. ಹೋಗ್ಲಿ ಬಿಡು, ಇವತ್ತಾದ್ರೂ ಒಂದೇ ಅಲ್ಲ, ಬಹಳ ಸಂತೋಷ ಆಯ್ತು. ಮಗ ಏನತ್ತೆ ನಿನ್ನಮ್ಮ ಕುಂಟತಿ ಆಗಿದ್ಲ, ಕುಂಟತಿ ಕುಲವತಿ, ಅವಳು ಹಾಗೆ ಚಾಪೆ ಹಿಡಿದಿದ್ಲು ಅಂತ ಸುದ್ದಿ ಬಂದಿತ್ತು. ಮೊದ್ಲು ಹೌದು. ಅವಳ ಪರಿಸ್ಥಿತಿ ಗಂಭೀರವೋ ಏನೋ, ಯಾರು ಹೇಳಿದ್ದು? ನನಗೆ ಸುದ್ದಿ ಬಂದದ್ದು. ಈಗ ಚೇತರಿಸಿಕೊಂಡಿದ್ದಾರೆ. ತೋರ್ಸಿಬಿಟ್ಲ ಭಯಂಕರ ಮಾರಿ ಆಗ್ಲಿ. ಈಗ ಹೇಗಿದ್ದಾರೆ? ನಿಮ್ಗಿಂತಲೂ ಗಟ್ಟಿಮುಟ್ಟಾಗಿದ್ದಾಳೆ ನನ್ನಮ್ಮ. ಹೌದೇನು ಮಗ? ಹೌದಕ್ಕೆ. ಕೆಲವೊಂದು ತಳಿ ಉಣುವೆ ಹಾಗೆ, ಒಳ್ಳೆ ತಳಿ. ಅದಕ್ಕೆ ಹುಲ್ ನೀರು ಬಿದ್ದರೆ ಸಾಕು ಚಿಗುರಿ ಬಿಡ್ತದೆ. ಹೌದು. ಅದು ಎಲ್ಲ ತಳಿ ಹಾಗಿರುವುದಿಲ್ಲ. ನಾಲ್ಕು ಹನಿ ಮಳೆ ಬಂದ್ರೆ ಸಾಕಾಗ್ತದೆ. ಹಾ ವಾ, ಅವ್ರಿಂದ ಒಳ್ಳೆ ತಳಿಯ ಆ ಮಗ ಹಾಗೆ ಚಿಗುರಿ ಬಿಡ್ತಾರೆ. ಸುಳ್ಳಲ್ಲ, ನಮ್ದು ಯಾವ ತಳಿ? ಅಯ್ಯೋ, ನಿನ್ನ ಸುಟ್ಟ ಮುಖ ನೋಡ್ರೆ ಗೊತ್ತಾಗುದಿಲ್ವಾ? ಇದು ರಾಜಧಾನಿಗೆ ಬಿಟ್ಟರೆ ಈ ಬದಿದಲ್ಲ. ಹಾ, ವಿದೇಶಿ ತಳಿ. ನೀ ಹೇಳಿದ್ರೆ ಒಪ್ಕೊಳ್ಳೋದೇ. ಅರ್ಥ ಮುಸುಡಿ ಕೊಡುತ್ತೆ, ಮೂರ್ಖಾಡ್ತಾವ್ನೆ. ಶಬ್ದದ ಅರ್ಥ ಆಗದೆ ಹೋದ್ಮೇಲೆ ಯಾಕೆ ಮಾತಾಡ್ತೀಯ? ಹೆಂಗ್ ಮಾತಾಡುವಾಗ ನಿಂಗೇನ್ ಕೆಲಸ? ಪಟ ಮುಗಿದ ದಿವಸ ನಿನ್ ರಾಣ ಕೆಲಸ ಆಗಿದೆ. ನಾನು ಹಾ ಬಂದವ್ರ ಎದುರಿಗೆ ಬೈಬೇಡ ನನಗೆ. ಯಜಮಾನ ನಾನು. ಬೀಗದ ಕೈಯಲ್ಲಿ ಉಂಟಾ ನಿನ್ನ ಯಜಮಾನಿಗೆ ಬೆಂಕಿ ಬಿದ್ದು ಹೋಗ್ಲಿಕ್ಕೆ? ನಾನು ಖರ್ಚಿಗೆ ಕೊಟ್ಟರೆ ಇವನಿಗೆ ಉಂಟು, ಇವ್ನು ಯಜಮಾನಂತೆ. ಈ ರೀತಿ ಸುದ್ದಿ ಯಜಮಾನಿಕೆ ಮಾಡುವ ಯಜಮಾನರು ವರ್ಷಕ್ಕೆ 8 ಜನ ತಯಾರಾಗ್ತಾರೆ. ನೀ ಎಲ್ಲಿದ್ದೆ ನೀನು? ಈ ವರ್ಷ ಶುರುವಾಯ್ತು, 2 ವರ್ಷದಲ್ಲಿ ಮುಗೀತು ಅವ್ರದ್ದು ಯಜಮಾನಿಕೆ. ಇವ ಯಜಮಾನ ಅಂತ ಇವ. ಹೋಗ್ಲಿ ಮಗ, ಏನತ್ತೆ ಈಗಲಾದ್ರೂ ಬಂದಲ್ಲ. ಅಮ್ಮ ಕ್ಷೇಮವಾಗಿದ್ದಾರೆ. ಇಲ್ಲಿ ಬಾರಿ, ನಿಮ್ಮ ಅಪ್ಪ ಹೇಗಿದ್ನಿ? ನಿಮ್ಗೆ ಯಾಕೆ ದುಃಖ ಉಮ್ಮಳಿಸಿ ಬರ್ತಾವ? ಅವನು ಎಣಿಸ್ಕೊಂಡ್ರೆ ನನ್ನ ಹೊಟ್ಟೆ ಬೆಂಕಿ ಬೀಳ್ತದೆ. ಅದು ಯಾಕತ್ತೆ? ಅವನಿಗೆ ನಾನು ಒಂದರಷ್ಟು ಪ್ರೀತಿ ವಿಶ್ವಾಸ. ಹೌದಾ? ಅಯ್ಯೋ, ನಮ್ಮಲ್ಲಿ ಬಂದ್ರೆ 15 ದಿವಸ ಆದ್ರೂ ಮನೆಗೆ ಹೋಗ್ತಿರ್ಲಿಲ್ಲ ಅವ. ಇಲ್ಲೇ ಉಳಿಯುವುದ? ನಾ ಎಲ್ಲೋದ್ರು ನನ್ನ ಹಿಂದೆ ಬರುದು. ಅಡಿಗೆ ಮನೆಗೆ ಹೋಗ್ಲಿ, ಬಟ್ಲ ಮನೆಗೆ ಹೋಗ್ಲಿ, ಬಾಗ್ಲವರೆಗೆ ಬಂದಿದ್ನೆ. ಆಮೇಲೆ ಏನ್ ಮಾಡಿದ್ರೆ? 2 ಬಾಗ್ಲು ಹಾಕೊಂಡೆ. ಹಾ, ಹೇಳ್ತು ಬಾಗ್ಲ ಹಾಕೊಂಡದ ಅಪ್ಪನ. ಯಾರು? ನಿನ್ನ ಅಪ್ಪನ? ಎಂತ ಒಂದು ಮಾತಾಡ್ತೀಯ? ನಮ್ಮ ಅಪ್ಪ ಒಳ್ಳೆಯವರು. ಅದು ಕೇಳಿದೆ, ನಿನ್ನ ಅಪ್ಪನ 2 ಬಾಗಿಲು ಹಾಕೊಳ್ಳುದ? ಹೌದು. ಕಬ್ಬನ್ ಗೆದ್ದಲ್ಲಿ ತಗೊಂಡೋಗಿ ನಿಲ್ಸ್ಬೇಕು. ಎಂತ ಮಾತಾಡ್ತೆ ಮೂರ್ಖರು. ಅಪ್ಪ ಹಾಗಲ್ವೇ, ನಮ್ಮ ಮನೆ ಬಾಗಿಲು ಹತ್ತ 2 ದಿನ ಬರುವುದಿಲ್ಲ. 2 ಹಾಕೋಬೇಕು ಬಾಗಿಲು. ಹಾಗೆ ಹೇಳಿದ್ದು ನಿಮ್ಮ ಅಪ್ಪನೇ ಅಂತ ಹೇಳಿ. ಅಪ್ಪ ಹೊರಗೆ ಉಳಿತಿದ್ರ? ಅಮ್ಮ, ವಾ, ನನಗೆ ವಿಷಯ ಗೊತ್ತಾಯ್ತು ಈಗ. ಏನು? ಅಪ್ಪಯ್ಯ ಯಾಕೆ ಮನೆ ಬಿಟ್ರು ಅಂತ. ಅಪ್ಪಯ್ಯ ಯಾಕೆ ಮನೆ ಬಿಟ್ರು ಅಂತ ಗೊತ್ತಾಯ್ತು ನನಗೀಗ. ಏನು ಹೋಗಲ್ದೆ ನೀನು? ಅಪ್ಪಯ್ಯ ಮನೆ ಬಿಟ್ಟದ್ದು ಯಾಕೆ ಅಂತ ನಿಂಗೆ ಗೊತ್ತಾಯ್ತಾ? ಹಾಗಲ್ಲ, ಹಾ, ಮನೆಯಲ್ಲಿ ಹಾ. ಎಲ್ಲ ಹೊಣೆಗಾರಿಕೆ ನೋಡಿಕೊಳ್ಳುವುದಕ್ಕೆ ಹಾ. ಒಬ್ರು ಗಂಡಸಿದ್ದಾರಲ್ಲ, ಹಾ. ಆ ಕಾರಣಕ್ಕಾಗಿ ಅಪ್ಪ ಗಟ್ಟ ಹಾಕಿದ್ರು ಅಂತ ಹೇಳಿದ್ರು. ನಿನ್ನ ಅಪ್ಪಯ್ಯ ಗಾಟದ ಬದಿಗೆ ಹೆಚ್ಚಿದ್ದಾರೆ. ನಮ್ದು ಹೇಳಿ ಸುತ್ತ ಇಲ್ಲ. ಮನೇಲಿ ಇವರಿದ್ದು ಹಾ, ಎಂತ ಮಾಡುವ ಹೇಳು? ನಿನ್ನ ಅಪ್ಪಯ್ಯ ಹೆಚ್ಚಿಗೆ ಗಾಟದ ಮೇಲೆ ಆಗೋಯ್ತು ಅವ್ರ ಜೀವನ. ಹಾಗಾಗಿ ನೀನು ಈ ಬದಿ ತಯಾರಾಗ್ಬಿಟ್ಟೆ. ಅದು ಹೇಳಿ ಸುತ್ತ ಇಲ್ಲ. ಹೆಂಗ್ ಮಾತಾಡುವಾಗ ನಿಂಗೇನು ಕೆಲಸ? ನೋಡ, ಹಾ, ಮತ್ತೆ ಬೈಬೇಡ ನನಗೆ. ವೈದ್ಯಣ್ಣ ಮನೆ ಯಜಮಾನ ನಾನು. ಒದು ಹೊಡ್ಕೊಂಬಿಟ್ಟೇನು ನನ್ನ ಕೈಗೆ ಸಿಗ್ಲಿಲ್ಲ ಅದು. ಹೌದು, ನಮ್ಗೆ ಅದ್ರ ಮೇಲೆ ಒಂದು ಕಣ್ಣುಂಟು. ಹೋಗ್ಲಿ ಮಗ, ಹಾಗಿದ್ರೆ ಊರ್ನಲ್ಲೆಲ್ಲ ಕ್ಷೇಮವಾ? ಕ್ಷೇಮ. ಹೌದಾ? ಎಲ್ಲ ಕ್ಷೇಮದಲ್ಲಿದ್ದಾರ? ನೀ ಏನು ಆಚರಿಕೆ ನೋಡ್ತಿದ್ದೆ? ನೀವೇನು ಮಾತಾಡುತ್ತಾ ಇದ್ದೀರಿ? ಹಾ. ನನ್ನ ತಂಗಿ ಚಂದ್ರಾವಳಿ ಕಾಣುವುದಿಲ್ಲ. ಅವಳ ವಿಷಯ ಹೇಳಿದ್ರೆ ಬಾಳ ಉಂಟು. ಇವತ್ತು ಎಂಥದ್ದು ಬೇಡ, ನೀಲ್ ಬಾ. ಆಯ್ತು, ನಾ ಬೇಗ ಬೇರೆ ಹೋಗುವ. ಈಗ ಕರೀತು. ಚಂದ್ರು! ಓ ಚಂದ್ರು! ಅವಳು ಬರುವುದ್ರೊಳಗೆ ಹೋಗಿ 3 ರೇಖೆ ಎಳೆದೆಯಲ್ಲ, ಎಂಥದ್ದು? ಉಸ್ಮಾನ್ ರೇಖೆ. ಯಾರು? ಉಸ್ಮಾನ್ ರೇಖೆ. ಉಸ್ಮಾನ್? ಹೌದು. ಯಾರವ? ಬೇತಿ ರಾಮನ್ ತಮ್ಮ ಉಸ್ಮಾನ್. ಮೂರ್ಖ ಶಿಖಾಮಣಿ. ರಾಮನ್ ತಮ್ಮ ಉಸ್ಮಾನ? ಮಗ ಹೇಳ್ಬೇಡ, ಹೇಳ್ಬೇಡ. ಹಾಗೆ ಹನುಮಂತನ ಭಕ್ತರು ಕೇಳಿದ್ರು ಹೊಡೆದು ಕೊಂದು ಬಿಡ್ತೀವಿ. ಎಂತಕ್ಕ? ಎಲ್ಲಿಯ ರಾಮ ಎಲ್ಲಿಯ ಉಸ್ಮಾನ ಒಂದಕ್ಕೊಂದು ಸಂಬಂಧ ಉಂಟಾ? ಬೇಕಿದ್ರೆ ರಹೀಮನ್ ತಮ್ಮ ಉಸ್ಮಾನು ಅಂತೇಳಿ, ರಾಮನ್ ತಮ್ಮ ಲಕ್ಷ್ಮಣ ಮಗನೆ.
ಲಕ್ಷ್ಮಣ ಅದು ಹೇಳಿಬಿಟ್ಟು ಇದೆಲ್ಲ ಹೇಳ್ಕೊಂಡ್ರೆ ನಮ್ಮ ಗ್ರಾಚಾರ ಕೆಡ್ತದೆ ಮತ್ತೆ. ಅದು ತಪ್ಪು ನಿಂದಲ್ಲ. ತುಂಬ ಗರ್ಭಿಣಿಯಾಗಿ ಹೆರಿಗೆ ನೋವು ಶುರುವಾಯ್ತು, ಸೂಳ್ಗಿತ್ತಿ ಮನೆಗೆ ಬರ್ಲಿಲ್ಲ. ನನ್ನ ಕಂಬಳಿಲಿ ಹಾಕೊಂಡು ಹೊತ್ಕೊಂಡು ಹೊರಟರು. ಮನೆಯಿಂದ ಹೊರಗೆ ಹೋಗುವಾಗ ಪಾತ್ರೆ ಮಾರುವಾಗ ಕುರಿ ಗಡ್ಡೆ ಬಿಟ್ಟುಕೊಂಡು ಮುಂದೆ ಬಂದ. ಅವತ್ತೇ ಲೆಕ್ಕ ಹಾಕಿದ್ದೆ, ಮುಹೂರ್ತ ಮುಂದಾಗಿ ಹೆರ್ಲಿಕ್ಕೆ ಹೊರಟಾಗಿ ಸಿಕ್ಕದ ಅಂದ್ರೆ ದುಷ್ಪರಿಣಾಮ ಆಗ್ತದೆ ಅಂತ. ಹಾಗಾಗಿ ಇವತ್ತು ಲಕ್ಷ್ಮಣ ಬರುವಲ್ಲಿ ನಿನ್ನ ಬಾಯಿಲದು ಬಂತು. ಪುರಾಣದ ಪುಣ್ಯಕಥೆ ಕೇಳಬೇಕು. ಗರ್ಭಿಣಿ ಆದವರು ಒಳ್ಳೆದನ್ನು ಹೇಳಿ ಮಾಡಿದ್ದದಕ್ಕೆ ಹೋಗ್ಲಿ ಎಂತ ಕೇಳ್ದೆ ಅದು. ಲಕ್ಷ್ಮಣ 15-20 ಗೆರೆ ಹಾಕಿದಂತಲ್ಲ, ಏನ 15-20 ಗೆರೆ ಹಾಕಿದಂತ ಅಲ್ಲಿ ಮನೆ ಬೇಡ. ನಿನಗೆ ಲಕ್ಷ್ಮಣ ಹೇಳುವ ಮತ್ತೊಂದು ಹೇಳುವಮ್ಮ, ಗೆರೆ ಇಷ್ಟ ಆಗ್ತಾ ಇರೋದು ಅಂತ ಕೇಳಿ ಬೇಕಾದ್ದೇ ಸಿಕ್ಕುದಿಲ್ಲ. ಗೆರೆ ತಗೊಂಡಂತ ಮತ್ತೆ ಈಗ ರಾವಣ ಸನ್ಯಾಸಿ ಆ ರೇಖೆಯನ್ನು ದಾಟಿ ಹೋಗ್ಲಿಕ್ಕಾಗ್ಲಿಲ್ಲ. ಇದು ಚನ್ನಗೋಪನ ಗೆರೆಯ, ಇದು ಇರುವೆನೂ ದಾಟ್ಕೊಂಡು ಹೋಗ್ತದೆ. ಹೋಗಿ ಕುತ್ಕೊಳ್ಳಿ. ಒಳ್ಳೊಳ್ಳೆ ಬೆಳ್ಳಿ ಅಲ್ಲಿ ಅದು ಬಿಟ್ಟು ಈ ಹೊಟ್ಟೆ ಕೊಡ್ಪನೆ ಹಿಡ್ಕೊಂಡು ಬಂದೆ. ಯಾಕೆ ನಿನ್ನ ಯಜಮಾನಿಕೆ ತೋರಿಸುವಂತ ಹೊಟ್ಟೆ ಕೊಡ್ಪನೆ ಹಿಡ್ಕೊಂಡ್ಬಂದು ಕುತ್ಕೊಳ್ಳಿ. ಗೊತ್ತಾಗ್ಬೇಡ, ಅದ್ರ ಅಗತ್ಯ ಬರ್ತದೆ ಕೊನೆಗೆ. ಬಾ ಮುಂದೆ ಯಾರು ಬಂದಿದ್ದೀವಿ? ದಯವಿಟ್ಟು ನಿಮ್ಮ ಒಪ್ಪಿಕೋ ಚಳುವಳಿ ನಿಲ್ಲಿಸಿ. ಯಾಕೆ ನೀವು ಒಪ್ಕೊಳ್ಳೋದು? ಅಯ್ಯೋ, ನನಗೆ ನನ್ನ ಅಕ್ಕನ ಕಣ್ಣಲ್ವಾ ಆನಂದದ ಲಹರಿ. ಅಯ್ಯೋ, ನಾದ್ರು ಅಡಿಗೆ ಬೀಳ್ತಿದ್ದೆ ಈಗ. ಹಾಗಲ್ಲ ಅಬ್ರು ನೋಡಕ ಮಗ, ನೀವು ಒಪ್ಕೊಳ್ಳೋದು ಯಾವುದೋ ಒಂದು ಇದ್ರಲ್ಲಿ ಒಪ್ಕೊಳ್ತೀರಿ. ಅವ ಒಪ್ಕೊಳ್ಬೇಕಾದ್ರೆ ಒಪ್ಕೊಂಡು ಸಾಯುವುದಿಲ್ಲ. ನನ್ನ ಒಪ್ಕೊಳ್ತಾ ಒಪ್ಕೊಂಡಿದ್ದಷ್ಟೇ ಅಲ್ಲ, ಮೈ ಮೇಲೆ ಬುಡುಮ್ಮ ಬಿದ್ದ. ಸತ್ಯ ಹೇಳ್ತೀವಿ, ಇವ್ರ ಅಪ್ಪ ಇನ್ನೂ ಹೀಗೆ ಮಾಡಿದ್ದಿಲ್ಲಪ್ಪ. ಎದ್ದೇ ಬಿಟ್ಟ. ಅಕ್ಕ ಏನೇ ತಂಗಿ ಅಂತ ನಿನ್ನನ್ನು ನೋಡಿ ಬಹಳ ಸಂತೋಷವಾಯ್ತು. ಆಶ್ಚರ್ಯ ಕಾಣ್ತಾ ಇದ್ದೇನೆ. ಏನು ಜೊತೆಯಲ್ಲಿ ಸಖಿವೃಂದವಿಲ್ಲ. ಯಾವತ್ತು ನೀನು ಬರುವಾಗ ಒಬ್ಬಳೇ ಬರುವಲ್ಲ, ಸಖಿವೃಂದವನ್ನೆಲ್ಲ ಸೇರಿಕೊಂಡು ಬರುವಳಿದ್ದೀಯ. ಇವತ್ತು ಒಬ್ಬಳೇ ಬಂದಿದ್ದೀಯ. ಏನೇ ಇರಲಿ, ನಾನು ಕಳುಹಿಕೊಟ್ಟ ಬ್ರಾಹ್ಮಣರು ಬಂದ್ರ? ಬ್ರಾಹ್ಮಣರು ಬಂದು ವಿಷಯ ಮುಟ್ಟಿಸಿದ ಮೇಲೆ ನಾ ಬಂದಿದ್ದೀನಿ. ಯಾರು ಕಳಿಸ್ಕೊಟ್ಟೆ? ಬ್ರಾಹ್ಮಣರು ಯಾವ ಕೊಟ್ಟ? ಅದು ಏನು ಕೊಟ್ಟ ಕಟ್ಟಿಗೆ? ಅವಿವೇಕಿ ಬ್ರಾಹ್ಮಣೋತ್ತಮರಿಗೆ ಯಾವ ಭಟ್ಟರು ನಮ್ಮನೆ ಬರ್ದೆ ಹೋದ್ರೆ ನೀ ಹುಡುಕಿದ್ಯೇನಾ? ಮೂರ್ಖ ಶಿಖಾಮಣಿ. ಏನ ನೀವು ಏನ್ ಹೇಳಿದ್ರಿ? ಅದೇ ನೀವು ಅಲ್ಲಿಗೆ ಹ್ಯಾಂಕ್ ತಂದ್ಯಲ್ಲ, ನನಗೊಮ್ಮೆ ಭಯ ಆಯ್ತು. ಮಜಾ ಆಯ್ತಾ? ಅಲ್ಲ ಭಟ್ರಿಗೆ ಭಟ್ರು ನಮ್ಮನೆ ಬರ್ದೆ ಹೋದ್ರೆ ಮಗ ಇವನು ಹುಟ್ಟಿದ್ನ ಅಂದ್ರೆ ಮದುವೆ ಆಗಿ 6-8 ವರ್ಷ ಆದ್ರೂ ನನ್ನ ಹೊಟ್ಟೆಯಲ್ಲಿ ಅಂಥದ್ದು ಹುಟ್ಟಲಿಲ್ಲ. ಇದ್ ಬಿದ್ದೇವ್ರಿಗೆ ಅಡ್ಡ ಬಿದ್ದೆ ಬೇಡ್ಕೊಂಡೆ, ಪ್ರಯೋಜನ ಆಗ್ಲಿಲ್ಲ. ಕಣ್ಣೀರು ಹಾಕ ಕೂತಿದ್ದೆ. ಅಷ್ಟೊತ್ತಿಗೆ ಆ ಪುಣ್ಯಾತ್ಮರು ಭಟ್ರು ಬಂದ್ರು. ಯಾಕೆ ಕಣ್ಣೀರು ಕೇಳಿದ್ರು? ಸತ್ಯ ವಿಷಯ ಹೇಳಿದೆ. ಜಾತಕ ತಕ ಬಂದ್ರು. ಜಾತಕ ನೋಡಿದವ್ರೆ ಏನಂತ? ನೀ ಎಷ್ಟು ದೇವರಿಗೆ ಅಡ್ಡ ಬಿದ್ರು ಮಕ್ಕಳು ಆಗುದಿಲ್ಲ. ಜಾತಕದಲ್ಲೇ ಇಂಥ ದೋಷ ಉಂಟು, ಅದಕ್ಕೆ ಇಂತಿಂತ ಪರಿಹಾರ ಮಾಡಬೇಕು. ನಾನೇ ಮಾಡಿಕೊಡ್ತೆ, ಯಾಕೆ ಹುಟ್ಟುದಿಲ್ಲ ನೋಡುವ ಅಂದ್ರು. ಆ ಭಟ್ಟರು ಹೇಳಿದಾಗೆ ಕಾರ್ಯಕ್ರಮ ಮಾಡಿದ್ನ. ಒಂದೇ ವರ್ಷದಲ್ಲಿ ಹುಟ್ಕೊಂಡ. ಭಟ್ಟರು ನಮ್ಮನೆ ಬರ್ದೆ ಹೋದ್ರೆ ನೀ ಹುಟ್ಟಿದ್ಯಾ ಕೇಳಿದ್ದದಕ್ಕೆ ಮಗ ಕೇಳಿದ್ದ. ಹಾ ಅದೇ ಈಗ ಭಟ್ರು ಇನ್ನೊಮ್ಮೆ ಯಾವಾಗ ಬರ್ತೀರೇನು?
ಎಂತಕ್ಕೆ ನಂದೊಂದು ಜಾತಕ ತೋರಿಸ್ಬೋದಿತ್ತ? ಪ್ರಯೋಜನ ಇಲ್ಲ ಮಗ. ಯಾಕೆ? ನನ್ನ ಕಾಲದಲ್ಲಿ ಜಾತಕ ನೋಡ್ದವ್ರು ಈಗ ಅವ್ರು ತಿರುಗಾಟ ಎಲ್ಲ ನಿಲ್ಸಾಯ್ತು ಪಾಪ. ಅದೇ ಎಲ್ಲಿ ಇವರು ಶ್ರೀನಿವಾಸ ಶೆಟ್ಟಿಗ್ರೆ. ಹೌದಾ? ಎಲ್ಲೂ ಹೋಗುದಿಲ್ಲ, ವಯಸ್ಸು ನನ್ನ ಮತ್ತೆ ಹೆಚ್ಚು ಕಡಿಮೆ ಆಯ್ತು ಅವ್ರು. ಈಗ ಮನೇಲಿ ಇದ್ದಾರಾ? ಹೌದು, ಮಗ ಮಗ ಇದ್ ಮಾಡುದಿಲ್ಲ, ಇಲ್ಲಿ ಬೋಳ್ ಬೇಡ ಅಪ್ಪನಾಗೆ ನಾನು ಬೇಡ ಅಂತ ಅವ್ರು ಬೇರೆ ಅಂತ ಮಾಡ್ತಾರಂತೆ. ಹೌದಾ? ಸುಖ ಇಲ್ಲ ಮಗನೇ. ಒಂದು ಮಾತು ಹೇಳ್ತೇನೆ, ಯಾವ ಕಾರಣಕ್ಕೂ ಬ್ರಾಹ್ಮಣರ ಬಗ್ಗೆ ಕೊಟ್ಟದ್ದಕ್ಕುಂಟಲ್ಲ, ಎಷ್ಟು ಕೊಟ್ಟೆ ಏನ್ ಕೊಟ್ಟೆ ಕೇಳಬಾರ್ದು ಮಗ. ಎಷ್ಟೋ ಜನ ಬುದ್ಧಿ ಇಲ್ಲಿ ಹೋದವರು ಬ್ರಾಹ್ಮಣರು ಕೊಟ್ಟೆ ಅಂತ ಹೇಳ್ತಾರೆ. ಬ್ರಾಹ್ಮಣರು ನಾವು ಏನ್ ಕೊಡುದು ಮಗ? ಹಣ ಕೊಡುದ? ನಾವು ಮಾಡಿದ ಪಾಪ ಅವ್ರಿಗೆ ದಾರೆ ಎಲ್ಲಿದು? ಅದೇ ಭಟ್ರು ಹೇಳಿದ್ದು, ನಂಗೆ ಅದೆಲ್ಲ ಗೊತ್ತಿಲ್ಲ. ಅವ್ರು ತಕೊಳ್ಳುದು ಪಾಪವನ್ನು, ಅದು ಅನುಷ್ಠಾನ ಎಂತದ್ದು ಸರಿ ಮಾಡ್ಕೊಂಡ್ರೆ ಮಾತ್ರ ಅಡ್ಡಿಲ್ಲ, ಇಲ್ಲೇ ಹೋದ್ರೆ ಅವರಿಗೆ ಕಷ್ಟ. ಹಾಗಾಗಿ ಬ್ರಾಹ್ಮಣರಿಗೆ ಕೊಡುವಾಗ ಮಾತಾಡಬಾರ್ದು ಮಗ. ಎಮ್ಮೆಗೆ ಹಾಕಿದ ಹಿಂಡಿ ಎಲ್ಲಿ ಹೋಗ್ತದೆ? ಅದಿಲ್ಲ ಅಂತಾದ್ರೆ ಗೊಬ್ಬರ ಆಗ್ಲಿಲ್ವಾ? ಬಾಯಿ ಮುಚ್ಚಪ್ಪ. ಬಹಳ ಸಂತೋಷವಾಯ್ತು, ಅಪರೂಪಕ್ಕೆ ಬಂದಿದ್ದೀಯಾ. ಒಂದು 8 ದಿನ ನೀನು ಉಳಿದು ಹೋಗ್ಬೇಕಕ್ಕ. 8 ದಿನ? ಹೌದು. ಅಯ್ಯೋ, ನೀನು ಬ್ರಾಹ್ಮಣರಲ್ಲಿ ವಿಚಾರ ತಿಳಿಸಿದ್ಯಾ? ಅವಸರದಿಂದ ಓಡೋಡಿ ಬಂದಿದ್ದೇನೆ. ಗಂಡನಿಗೆ ಒಂದು ವಿಚಾರವನ್ನು ಹೇಳಲಿಲ್ಲ ನಾನು. ಸಂಜೆ ಆಗುದ್ರೊಳಗೆ ಮನೆಗೆ ಹೋಗ್ಬೇಕು, ಅದಲ್ಲ ಅಂತಾದ್ರೂ ಉಗ್ರದಿ ಉಗ್ರದಿ ಬೈಯುವರು, ಕೋಪಿಪರು. ನನ್ನ ಯಜಮಾನರು ಬೈಯುತ್ತಾರೆ, ಅಲ್ಲ ನಾನು ಹೋಗದಿದ್ರೆ ಪಡೆಯುತ್ತಾರೆ, ನನ್ನನ್ನು ಬಿಟ್ಟರು ಬಿಡಬಹುದು. ಹೌದಾ? ಏನ್ ನಾವೆಲ್ಲ ಮದುವಾಗಿ ಸಂಸಾರ ಮಾಡ್ದವ್ರಲ್ವಾ? ಒಂದು ರಾತ್ರಿ ಮನೆಯಿಲ್ಲ ಅಂತಾದ್ರೆ ಗಂಡ ಹೊಡಿತಾನೆ, ಬೈತಾನೆ, ಬಿಡ್ತಾನೆ ಅಂತಾದ್ರೆ ನನ್ನ ಗಂಡ ನನ್ನ ಬಿಟ್ಟು ಎಷ್ಟು ವರ್ಷ ಆಗ್ಬೇಡ. ಯಾಕತ್ತೆ? ನಾವು ಒಂದೊಂದ್ಸಲ ನೆಂಟರ ಮನೆಗೆ ಹೋದ್ರೆ 1 ತಿಂಗಳಾದದ್ದು ಉಂಟು, 2 ತಿಂಗಳಾದದ್ದು ಉಂಟು. ಒಂದ್ಸಲ ಅಂತೂ 3 ತಿಂಗಳಾದ್ಮೇಲೆ ಬಂದದ್ದು ನಾನು. 3 ತಿಂಗಳು? ಕೈ ಮುರಿದ್ರೆ ಏ ಅಲ್ಲ, 3 ತಿಂಗಳು ಮಗ. ಒಂದೊಂದು ನೆಂಟರ ಮನೆ 2 ದಿವಸ ಆದ್ರು ಉಳ್ಕೊಂಡ್ರು 3 ತಿಂಗಳಾಗುವಷ್ಟು ನೆಂಟರಿದ್ದಾರೆ. ಒಬ್ಬರ ಮನೆಗೆ ಹೋಗಿ ಮತ್ತೊಬ್ಬರ ಮನೆಗೆ ಹೋಗಿದ್ರೆ ಬೇಸರ ಆಗುದಿಲ್ವಾ? ಹಾಗಾಗಿ 3 ತಿಂಗಳಾದ್ಮೇಲೆ ಮನೆಗೆ ಬಂದದ್ದು. ಪರಿವಾರ ತುಂಬ ಉಂಟು. ಹಾಗೆ ಉಳ್ಕೊಳ್ಳೆ ಆಗುದಿಲ್ಲ. ಎಷ್ಟಂದ್ರೆ ಹೇಳ್ತೀವಿ ನಾವು, ಹೆಂಗಸ್ರಲ್ವಾ? ನಾನು 100 ಹೆಂಗಸು. ನಾನು ನಿರ್ಣಯ ಮಾಡ್ಕೊಂಡಿ ಇನ್ನಂತ ಅದಲ್ಲ. ಈಗ ಮನೆಯಲ್ಲಿ ಗಂಡಸರು ಯಜಮಾನರು ಯಜಮಾನರು ಅಂತ ಹೇಳ್ಕೊಳ್ತಿಲ್ವಾ? ಹೌದು. ಅವರು ಒಂದು ಮಾತು ಹೇಳಿ ಅನ್ನೋದು ಅವಳ ಆಶಯ. ಅವನಿಗೆ ತಲೆಗೆ ಹೋಗುದಿಲ್ಲ. ಹೇಳು. ಹಾಯ್, ಅಕ್ಕ ಮನೆಗೆ ಹೋಗ್ತಿರಂತ ಹೇಳ್ತಾರೆ, ಉಳ್ಕೊಳ್ಳಕ್ಕೆ ಹೇಳಿ. ಅದು ನೀನೇ ಮನೆಗೆ ಯಜಮಾನ. ಏ, ಮನೆಯಲ್ಲಿ ಗಂಡು ಹುಳ ಅಂದ್ರೆ ನೀನೆ, ಮನೆ ಯಜಮಾನ. ಎಂತ ಸುಡ್ಗಾಡಿ ಯಜಮಾನಿಕೆ ಮಾಡೈತಿ. ಎಂತದೆ? ಬೀರ್ ಕೈನಿಂದ ನಾನು ಹೊಟ್ಟೆ ಯಜಮಾನಿಕೆ ಇಲ್ಲಿ ಇದು ಕೊಟ್ರೆ ಇದು ಮಾಡ್ಕ ತಿಂತೇನೆ. ಒಟ್ಟು ನೋಡು. ನೋಡಿದ್ರೆ ಮತ್ತೆ ಅದೆಲ್ಲ ಬೇಡ. ಒಂದ್ ಮಾತಾಡ, ಉಳ್ಕೊಳ್ಳಿಕ್ಕೆ ಹೇಳು. ಹೇಳಬೇಕಾ? ಮದುವಮ್ಮ ಉಳ್ಕೊಳ್ಳಿ. ಬಡ್ಡಿ ಮೇಲೆ ಸಾಲ ಕೊಟ್ಟಿದ್ಯಾ ಅವಳಿಗೆ? ಪಾಪಿ ಎಲ್ಲೋ ಅಪ್ಪಮ್ಮ ಉಳ್ಕೊಳ್ಳಿ ಹಾಗೆ ಹೇಳುದು. ಒಂದ್ ನಗಾಡ್ಕೊಂಡು ಹೇಳಿ ಸಾಯ. ಅಯ್ಯೋ ಮಗನೇ, ಬೇಡ 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 ಬೇಡ. ಅಯ್ಯೋ ಸುಡುಗಾಡು ನನ್ನ ಹಳ್ಳಿಗೆ ಬೇಡ. ಇಡೀ ಊರಿಗೂ ಮತ್ತೆ ಗೊತ್ತಾಯ್ತು. ಮದುವೆಗೆ ಒಂದು ಕಿರು ನಂಗೆ. ಸಾಕಷ್ಟೇ. ಉಳ್ಕೊಳ್ಳಿ. ಆಗುದಿಲ್ಲ. ಉಳ್ಕೊಳ್ಳಿ. ಹೋಗ್ಬೇಕು. ಉಳ್ಕೊಳ್ಳಿ. ಹೋಗ್ಬೇಕು ಬಾವ. ಉಳ್ಕೊಳ್ಳಿ. ಹೋಗ್ಬೇಕು ಬಾವ. ಹೋಗಿ. ಜೀವಿತದಾಗ ಹೇಳ್ಕೊಂಡ ಹೊರಟ್ಬಿಟ್ಟ. ಅವಳು ಉಳ್ಕೊಂಡ್ರಷ್ಟೇ ಒಂದು ಮುಷ್ಟಿ ಕೂಳು, ಇಲ್ಲ ಅಂತಂದ್ರೆ ಉಪವಾಸ ಹಾಕಿ ಸಾಯಿಸ್ತೇನಿಲ್ಲ. ನೋಡು ಏನ್ ಮಾಡ್ತೇನೆ. ಓ ಬಾವ, ಒಂದು ದಿವಸ ಉಳ್ಕೊಳ್ಳಿ. ಆಗುದಿಲ್ಲ ಬಾವ. ಆಗುದಿಲ್ಲ. ಇಲ್ಲಪ್ಪ, ಆಗುದಿಲ್ಲ ಅಂತಾರೆ. ಅಂತ ಸಮಸ್ಯೆ ಏನು ಬೇಡ. ಅಯ್ಯೋ, ಒಂದು ರಾತ್ರಿಯೂ ನಾನು ನನ್ನ ಪ್ರೀತನನ್ನ ಬಿಟ್ಟಿದ್ದವಳಲ್ಲ. ಸಂಜೆ ಆಗುದ್ರೊಳಗೆ ಹೋಗಬೇಕು.
ಎಂತ ಮಾಡುವ ಅವನ ಹಣೆ ಬರ್ತಾನೆ ಇಲ್ಲ ನಂಬರ್ ಗೊತ್ತಾಗುತ್ತ ಯಾವುದು ಗೊತ್ತಿಲ್ಲ ಎಲ್ಲ ಗೊತ್ತುಂಟು ಅವನು ಕೆಲವರು ಬಾಯಿ ಹಾಕುದು ಅಪಶ್ರುತಿ ಮಾರೆ ಅವ್ರಿಗೆಲ್ಲ ಹೆಸರು ನೀ ಹಾಕದೆ ಸರಿ ಶುದ್ಧಿಗುಂಟು ಅದಕ್ಕೆ ಯಾರು ಹೇಳುದು ಗೊತ್ತಿದ್ದೆ ನಿನ್ನ ಒಬ್ಬಳಿಗೆ ಮಾತು. ಗೊತ್ತಿದ್ದು ನನ್ಗೆ ಗೊತ್ತಾಯ್ತು ಗೊತ್ತಿಲ್ಲದೆ ಹೋದವರಿಗೆ ಹೆಸರು ಉಂಟು ಎಂತ ಮಾಡ್ಲಿಕ್ಕೆ ಇಲ್ಲದೆ ಹೋದ್ರೆ ಎಂತ ಹೊಡ್ತ ತಕ ಅಯ್ಯೋ ಅಪರೂಪಕ್ಕೆ ನಾಲ್ಕೇ ಹೆಜ್ಜೆ ಹಾಕಿದ್ರು ಅಪ್ಪ ಯಾಕೆ ಕಳ್ಳ ಇಷ್ಟೊತ್ತಿಗೆ ನೆನ್ಪು ಮಾಡಿದ್ದ ಪ್ರೀತನ ಬಿಟ್ಟಿನ ಲಾರಯ್ಯ ನೀರೇ ಆತನ ಬದಲಿಗೆ ನಮ್ಮ ಮಾನಗೆಟ್ಟೋ ಮರ್ಯಾದೆ ಸತ್ತೋ ನೀಚಾಧಮ ಪೂರ್ಣ ಜನ್ಮಕ್ಕಿಷ್ಟು ಬೆಂಕಿ ಹಾಕ್ಲಿಕ್ಕೆ ಅದೆಲ್ಲ ಅಂತ ಆದ್ರೆ ಅತ್ತಿಗೆ ಅಂತ ಹೇಳಿದ್ರೆ ತಾಯಿಗೆ ಸಮಾನ ಗಂಡನ ಬದಲಿಗೆ ನಾನಿದ್ದೇನೆ ಅಂತ ಹೇಳ್ತಿ ಏ ಮೂರ್ಖ ಮಾನಗೆಟ್ಟವನೇ ನಿನಗೆ ಹೇಳುದಲ್ಲ ನಿನ್ನ ಬೇಡಸಿದ ನಿನ್ನ ಅಮ್ಮನಿಗೆ ನಾನು ಕುಪ್ಪಳಕ್ಕೆ ಅದಾದ್ರೂ ಬೇಕು ನೀವು ಬೇಡ ಅದು ಯಾವ ರೀತಿ ಹಾಕ್ಬೇಕು ಅಲ್ಲ ನಿಂಗೆ ತಿರ್ಸುದಿದ್ರೆ ಕಡಿಯು ಅದನ್ನು ತೀರ್ಸು ಸುಲಭ ಅಲ್ಲ ನೀನು ಒಂದ್ ರಾತ್ರಿ ಕಣ್ಣು ನೋಡ್ರೆ ನಿನ್ ಪರಿಸ್ಥಿತಿ ಗಂಭೀರ ಒಳ್ಳೆ ಎಮ್ಮೆ ಬೆಳೆದಾಗ ಬೆಳ್ಕೊಂಡಿದ್ರು ಇಷ್ಟು ಪ್ರಾಯ ಆದ್ರು ನಾನು ಹಾಗೆ ಬೆಳೆದಿದ್ದೆ ನನ್ನ ತಿರ್ಸ್ಲಿಕ್ಕೆ ಹೋಗಿ ನೀನು ಪಾಪ ನೀನು ಕಣ್ಣು ನೋಡ್ರೆ ಯಾಕೆ ಅದಕ್ಕೊಂದು ಶಬ್ದ ಬೇರೆ ಉಂಟು 2 ನಿಮಿಷ ನಾ ಬೇಡ ಮಾತಾಡುದು ಯಾರು ನೀವು ಮಾತಾಡದೆ ಇದ್ರು ಆಡ್ತಾರೆ ಅದನ್ನ ಮಾತಾಡ್ತೀನಿ ಹೌದಾ ಅದೇ ಇಷ್ಟು ಪ್ರಾಯ ಆಗಿದೆ ತಲೆ ಅಂತ ಹೇಳಿದ್ರು ಹತ್ತಿ ಬುಟ್ಟಿ ಇದ್ದಾಗ ಉಂಟು ಅದೆಲ್ಲ ಅಂತ ಆದ್ರೆ ಮಗನಿಗೆ ಹೀಗೆ ಸಂಸ್ಕಾರ ಹೇಳಿಕೊಟ್ಟದ್ದು ಹೀಗೆ ಆಗ್ತಲ್ಲ ಎಳೆಯ ಉದ್ದು ಆಗ್ತದೆ ಈಗ ನಿಮ್ಗೆ ಇಷ್ಟು ಪ್ರಾಯ ಆಗಿದೆ ಅಲ್ವಾ ಆ ಮಟ್ಟಿಗೆ ಸಮಾಧಾನ ಹೇಳುವ ಕತೆ ಎಂತದನ್ನ ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಮೊದಲು ಈ ಮಗನನ್ನ ತಿದ್ದಿ ತೀಡಿದ್ ನೀವೇ ಅಲ್ವಾ ನೀ ಹೇಳಿದ್ದು ಸರಿ ಮನೆಯ ಮೊದಲು ಮತ್ತವ್ರು ಪಕ್ಕದ ಮನೆಗೆ ಹೋಗಿ ಏನಾದ್ರು ಕೊಟ್ಟರು ನಾವೆಂತ ಪಕ್ಕದ ಮನೆಗೆ ಹೋಗ್ಲಿಕ್ಕೆ ಬಿಡಬಾರ್ದು ನೀವು ಮಾಡಿದ್ದು ಅದೇ ಆಚೀಚೆ ಮನೇಲಿ ತಿರುಗಾಟ ಮಾಡಿಬಿಟ್ರೆ ಮನೇಲಿ ಈಗ ನೀ ಮನೆ ಬಿಟ್ಟ ಇಲ್ಲಿ ಬಂದವಳು ಪಕ್ಕದ ಮನೆ ನಾನೀಗ ಕರೆ ಬಂದಿದ್ದಕ್ಕೆ ಬಂದೆ ಸುಮ್ಮನೆ ಬಂದಿದ್ದೆ ನಾನು ಅದೆಲ್ಲ ಅವ್ರು ಕರೆ ಬಂದೇ ಹೋಗುದು ನಿಮಗೆ ಎಷ್ಟು ಕರೆ ಬಂದಿದೆ ನನಗೆಲ್ಲ ನೀವು ಆಗ್ಲೇ ಹೇಳಿದ್ರೆ ಮಕ್ಕಳು ಆಚೀಚೆ 3 ತಿಂಗಳು ಹೋಗಿದ್ದೇನೆ 6 ತಿಂಗಳು ಹೋಗಿದ್ದೇನೆ ನಿಮ್ದು ಹೀಗೆ ತಿರುಗಾಟವೇ ಆಯ್ತು ಮಕ್ಕಳು ಅದೇ ಪ್ರಾಯದಲ್ಲಿ ಮಕ್ಕಳು ನಾನು ಹೋದ್ರು ಈಗೆಲ್ಲ ಪ್ರಸಂಗವೇ ಬರಲಿಲ್ಲ ನಿಮ್ಗೆ ಹೇಳೋದಲ್ಲ ಇಬ್ಬರನ್ನ ಒಟ್ಟು ಮಾಡಿ ಕೆಳಗೆ ಹಾಕ್ಬೇಕು ನಿಮ್ಮನ್ನ ಅವಳು ಮಾಂಸ ತೆಗೆದರೆ 3 ಊರಿಗೆ ಸಾಕು ಊರಿಗೆಲ್ಲ 3 ಊರಿಗೆ ಸಾಕು 16 ಮುದ್ದೆ ಗಣಪತಿ ಮಾಡಬಹುದು ಹೌದಾ ಅಂತವಳು ತೊಂದು ನನ್ನ ಮೇಲೆ ರಾಶಿ ಹಾಕ್ಬಿಟ್ಟೆ ಏನ್ ನಗರಾಭಿವೃದ್ಧಿ ಕಸ ತೊಟ್ಟಿ ಅಂತ ನೀವು ಹಾಗೆ ನೀವು ಏನ್ ತಂಗಿ ಏನು ಅಕ್ಕನ ಪ್ರೀತಿಯಿಂದ ಕರೆ ಕೊಟ್ಟಿದ್ದೇನೋ ಕಾರಣಕ್ಕಾಗಿ ಅವಸರದಿಂದ ಓಡೋಡಿ ಬಂದಿದ್ದೇನೆ ಗಂಡ ಈ ರೀತಿಯಾಗಿ ಮಾತಾಡ್ತಾ ಇದ್ದಾನೆ ಆತ ಒಬ್ಬ ಮೂರ್ಖ ಶಿಖಾಮಣಿ ಅದನ್ನು ಕೇಳ್ಕೊಂಡು ಸುಮ್ಮನೆ ಇದ್ಯಾ ಏನ್ ಮಾನಬಿಟ್ಟವಳೆ ನನ್ನ ಮಾನ ಮರ್ಯಾದೆ ಎಲ್ಲ ಕಳೆದು ಬಿಟ್ಟೆ ಆ ಕ್ಷಣವು ನಾನು ಇಲ್ಲೋದಿಲ್ಲ ಹೋಗಿ Jai Jai
ಹೊಂಟಿಯಾ? ಏನು ಮರ್ಯಾದೆ ತೆಗಿಲಿಕ್ಕೆ ಕರೆಸಿದ್ದು? ನೋಡು, ಏನು ಎಲ್ಲರೂ ಮಾತಾಡುವಾಗ ಆ ಶಬ್ದದ ಅರ್ಥ ಎಂತದ್ದು ತಿಳ್ಕೊಂಡು ಮಾತಾಡ್ತಾರೆ. ಹೌದು. ನನ್ನ ಮಗ ಮಾತಾಡ್ಕೊಂಡು 1 ತಿಂಗಳ ಮೇಲೆ ಅದರ ಅರ್ಥ ಎಂತದ್ದು ಅಂತ ಲೆಕ್ಕ ಅಂತ ಶತಮೂರ್ಖ. ಅದು ಯಾಕೆ ಹಾಗಾದವ? ಅವ ಯಾಕಾಗಿರ್ಬೋದು ಹೇಳು? ಅಲ್ಲ, ನೀವು ಅಷ್ಟು ಬುದ್ಧಿವಂತರು, ಯಾರು ಮಾತಾಡಿದ್ರು ವಿಮರ್ಶೆ ಮಾಡ್ತೀರಿ. ನಿಮ್ಮ ಮಗನನ್ನು ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಗೆ. ಅವ ಇವತ್ತು ಕಲಿ ಹಿಡಿದದಕ್ಕೆ ನೀ ಬಂದಾಗೆ ಮಾತಾಡ್ದ ಬಿಟ್ಟು ನಿಮ್ಮ ಎದುರು ಇಷ್ಟು ಮಾತಾಡುದಿಲ್ಲ. ಮೊದ್ಲು ಎಲ್ಲೂ ಅವ ಹಿಂಗೆ ಮಾತಾಡಿತ್ತಿಲ್ಲ. ಅಂದ್ರೆ ನನಗೆ ಭಾಷೆ ಬರುದಿಲ್ಲ ಅಂತೇಳಿ ಅವ ಹಾಗೆ. ಅಲ್ಲಪ್ಪ, ನಿನ್ನ ಪಾದ ಬಂದದ್ದೇ ಅವನ ಅಂತ ಮಾತು ಬಂದೋಯ್ತು. ನಂಗೆ ಅದೇ ತಲೆ ಬಿಸಿ. ಏನು ತತ್ಸಮ ತದ್ಭವ. ಅದು ಯಾಕೆ ಹೀಗೆ ಅದು ಗುಟ್ಟು. ನೀವು ಎಷ್ಟು ಈಗ ಮಟ್ಟ ಮುಟ್ಟಿದ್ರು ಅದ್ರಲ್ಲಿ ಒಂದು ಅರ್ಥ ಇರ್ತದೆ. ಅದಲ್ವೇ ನಾವು ಮಾತಾಡುವಾಗ ಅರ್ಥ ಉಂಟು ಅದಕ್ಕೆ. ಈಗ ನೀ ಮಾತಾಡುದು ಹಾಗೆ ಆಯ್ತು. ಈಗ ಏನಾಯ್ತು? ಯಾಕೆ ಕೇಳು, ಯಾವತ್ತು ಯಾರು ಮಾತಾಡಿದ್ದಾರೆ ಎನ್ನುವುದ್ರ ಮೇಲೆ ಮಾತಿಗೆ ಬೆಲೆ. ನಾಳೆ ಹುಚ್ಚಿ ಅಂತದ್ದು ಹೇಳ್ತಂತಿಟ್ಕೊ, ನೀ ಕೇಳ್ಕೊಂಡು ಹೋಗ್ತೀಯ. ಹುಚ್ಚ ಅಲ್ಲ, ನಿಮ್ಮ ಮಗ ಅಲ್ಲ, ನಿಮ್ಮ ಮಗ. ನೀವು ಮಗ ನಾನೇ ಹೇಳಿದ್ದು, ತರಳ ಮೂಢನು. ಅದು ನಂದೇ ಅರ್ಥ ಬಿಟ್ಟರೆ ಬೇರೆ ಅಲ್ಲ. ನಿಮ್ಮ ಮಗ ಮತ್ತೆ ಹೇಳುದಂಥದ್ದು ನಾ ಯಾಕೆ ಹೇಳ್ಬೇಕಾಗ್ತದ್ಯ? ಈಗ ನೀವು ವಿಚಾರ ಮಾಡಿ. ಏನು ಯಾವತ್ತು ಹೆಂಗಸರು ನಾವು ಜಾಗೃತರಾಗಿರ್ಬೇಕು. ನೀ ಮನೆ ಬಿಟ್ಟು ಹೋಗ್ತಿ, ಆಚೆ ಮನೆಯವರು ಕೇಳ್ತಾರೆ ಬಂದವಳು ಯಾಕೆ ಹೊರಟು ಅಂತ. ಆಗ ನಾವು ಸತ್ಯ ಹೇಳ್ಬೇಕಾ? ಚಂದ್ರಗೋಪ ಹೀಗೆ ಹೇಳಿದ್ರಿಂದ ನಾನು ಹೇಳಿ ಹೋಗೋಳು ಅಲ್ವಾ? ಹೌದು. ಮನೆ ಬಿಟ್ಟು ಹೋಗ್ಲು ಅವಳು ಹೇಳ್ಬೇಕು. ಆಗ ಸಹಜವಾಗಿ ಒಂದು ಮಾತು ಬರುದಿಲ್ವಾ? ಏನು ಯಾರ ಮನೆಗೆ ಬಂದ್ರು ಹಾಗೆ ಹೇಳ್ದವಲ್ಲ, ರಾಧೆ ಬಂದಾಗಲೇ ಯಾಕೆ ಹಾಗೆ ಹೇಳ್ದ? ಕೆಲವು ಸಲ ಹೆಂಗಸರು ನಮ್ಮ ಮರ್ಯಾದೆ ನಾವು ಕಾಪಾಡ್ಕೊಳ್ಬೇಕು. ಸಣ್ಣ ಪುಟ್ಟ ಪ್ರಕರಣ ಅಲ್ಲಲ್ಲೇ ಬಿಚ್ಕೊಂಡು ಹೋಗ್ಬೇಕು. ದೊಡ್ಡದು ಮಾಡಿದ್ರೆ ಮರ್ಯಾದೆ ಹೋಗುದು ನಮ್ದು ಮಗ. ಹಾಗಾಗಿ ಹೇಳ್ತಾ ಇದ್ದೇನೆ, ದಮ್ಮಯ್ಯ ಅಂತೇನೆ. ನಿಮ್ಮ ಮಾತು ನಾನು ಕೇಳುದು. ನಾವು ಹಾಗೆ ಕೋಪ ಮಾಡಿಕೊಳ್ಳಬೇಡ. ಏನು? ಒಮ್ಮೆ ಸಿಟ್ಟು ಒಂದು ಬಾವಿ ಹಾರಿದ್ದೆ ಹೌದಂತಾದ್ರೆ ಮತ್ತೆ ಹೇಳುವುದಕ್ಕಾಗ್ತದೆ ಹೇಳು? ಒಂದು ಮಳೆಗೆ ಒಂದು ಕೊಡೆಯನ್ನು ಹಾರಿದ್ರೆ ಹೇಗಾಗ್ತ? ತನೀಸ್ ಕುಡಿಬೇಕು. ತಣ್ಣೀರನ್ನ ಅದು ಆದ್ರೂ ಅವಳ ಕೇಳಿದ್ರೆ ಬಿಸಿನೀರು ಬಿಸಿ ಮಾಡಿ ಕುಡಿಬೇಕಾ ಕೇಳಿದ್ರು ಕೇಳಿದ್ರು. ಬಿಸಿ ನೀರನ್ನು ಸೋಯಿಸಿ ಕುಡಿಬೇಕು. ತಣ್ಣೀರು ತಣಿಸ್ಕೊಡ್ಬೇಕು ಅಂದ್ರೆ ಸಮಾಧಾನ. ಅಷ್ಟು ಸಮಾಧಾನವಾಗಿರ್ಬೇಕು. ಹೆಣ್ಣನ್ನು ಭೂಮಿಗೆ ಹೋಲಿಸಿದ್ರು ಅಲ್ವಾ? ಸಹನೆ ತಾಳ್ಮೆ ಹೆಣ್ಣಿಗೆ ಸಹಜವಾಗಿ ಇರ್ಬೇಕಲ್ಲ. ನೀನು ಅದು ಈಗ ಅದನ್ನೆಲ್ಲ ಬಿಟ್ಟು ಹೀಗೆ ವ್ಯವಹರಿಸಿದ್ದೆ ಹೌದಂತಾದ್ರೆ ನಾಳೆ ನೋಡಿಕೊಂಡ ಜನ ಏನು ಹೇಳಲಿಕ್ಕಿಲ್ಲ. ಅದಲ್ಲ, ನಿನ್ನ ತಂಗಿಯ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡಿ. ಇಂಥ ಅತ್ತೆ ಇಂತಹ ಗಂಡ ಇವರಿಬ್ರು ಮತ್ತೆ ನಾ ಹೇಗೆ ಸಂಸಾರ ನಡೆಸ್ತಿದ್ದೇನೆ ಒಮ್ಮೆ ಯೋಚನೆ ಮಾಡಿದ್ರು. ಇವತ್ತೊಂದು ದಿವಸ ಇಲ್ಲಿ ಉಳ್ಕೊಂಡು ಹೋಗ ತಂಗಿ, ನೀವಿಬ್ರು ಈಗ ಸಮಾಧಾನ ಪಡಿಸ್ತಾ ಇದ್ದೀರಿ. ನೀವು ಆಡುವ ಮಾತು ಹೇಗಾಯ್ತು ಗೊತ್ತುಂಟ? ಒಳ್ಳೆ ಎಮ್ಮೆಗೆ ಜ್ವರ ಬಂದ್ರೆ ಕೋಣನಿಗೆ ಬರೆ ಎಳ್ದಾಗ ಆಯ್ತು. ಸರಿ ಮಾತಾಡ್ದೆ ಮಗ. ಏನು ಎಮ್ಮೆ ಜ್ವರ ಬಂದ್ರು ಕ್ವಾನಿಗೆ ಬರೀ ಆಗ್ತದೆ. ಮತ್ತೆ ಯಾಕೆ ಹಾಗೆ ಮಾಡುದು? ಜ್ವರ ಬಂದು ಎಮ್ಮೆ ಇದ್ದಲ್ಲಿ ಕ್ವಾನ ಹೋಗ್ಬಾರ್ದಲ್ಲ. ನಿಮ್ಮ ಬಾಯಿ ಬರ ಹಾಕ್ಬೋದು. ನಿನ್ಗೆ ಸುಮ್ಮನೆ ನಿಂಗೆ ಗೊತ್ತಿಲ್ಲ. ಜ್ವರ ಬಂದು ಎಮ್ಮೆ ಜ್ವರ ಬಂದು ಕ್ವಾನಿಗೆ ಬರೆ ಹಾಕ್ತಾರೆ ಮಗ. ಆ ಊರಿಗೆ 15 ದಿವಸ ಎಮ್ಮೆ ಬದಿಗೆ ಹೋಗ್ತಿಲ್ಲ. ನಾನು ಹೇಳುದು ಹಾಗಲ್ಲ, ಹೇಳಿ ಸ್ವಲ್ಪ. ಗುಂಡು ಪೂಜಾರಿಯಾಗೆ ತಿನ್ಸ್ತದೆ. ಹಾಗಲ್ಲ, ಯಾರೋ ತಪ್ಪು ಮಾಡುವುದು, ಯಾರೋ ಕ್ಷಮೆ ಕೇಳುವುದಲ್ಲ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಬೇಕು, ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ ಹೇಳುವುದು. ಓ ಅಂದ್ರೆ ತಪ್ಪು ಮಾಡ್ತಾವ ಅವರು, ನಾವು ಕ್ಷಮೆ ಕೇಳ್ತಾ ಇದ್ದೇವೆ. ಕಡೆಗೆ ವ್ಯವಹಾರ ಮಾಡು. ಏನು ಬುಗಳದೆ ನೀನು? ಊಟ ನಿನ್ನ ಅಮ್ಮನ ಬಜ್ಜಿದ ಊಟ ಮಾಡ. ಪ್ರೀತನ ಬಿಟ್ಟಿರಲ್ಲಾರೆಯ ನೀವೇ. ಆತನ ಬದಲಿಗೆ ನಾನು ಏಕೆ ಎಲ್ಲೆಲ್ಲಿ ಈ ವರ್ಷ ಹೆಂಗಸ್ರಿ ಗಂಡ ಇಲ್ವಾ? ಒಳ್ಳೆಲ್ಲ ನೀನ ನಿನ್ನ ಹತ್ರ ಕೇಳ್ತೆ. ನೀ ಆಡಿದ ಮಾತು ಎಷ್ಟು ಅಪಾಯಕಾರಿ ಆಯ್ತು ಅಂತ ಲೆಕ್ಕ ಹಾಕು. ಈಗ ನಿನ್ನ ಅಪ್ಪನ ಪ್ರಾಯದ ಒಪ್ಪತ್ತ ಒಂದು ರಾತ್ರಿಗೆ ನಿಮ್ಮ ಅಮ್ಮಗೆ ನಾನಿದ್ದೆ ಅಂದ್ರೆ ನೀ ಏನ್ ಹೇಳುತ್ತೆ? ಅದು ಅಮ್ಮನ ವೈಯಕ್ತಿಕ ವಿಷಯ. ಅಮ್ಮನ ಕೇಳಿ ಕಾಸ್ನವನೇ ಬೇಡ, ಅರ್ಥ ಆಗೋಗಲ್ವಾ? ನಿನ್ನ ಪ್ರಾಯದವನೇ ಬರ್ತಾನೆ. ಒಂದು ರಾತ್ರಿಗೆ ನಿನ್ನ ಹೆಂಡತಿಗೆ ನಾನಿದ್ದೆ ಅಂತ ಆಗೇನ್ ಮಾಡ್ತೆ? ಮುಖ ಹೋಗಿ ಮುಸುಡಾಗ್ತದೆ. ಅಂದ್ರೆ ತಾಯಿ ತಲೆ ಹಿಡ್ತಾನ ನೀನು. ಹಾಗಲ್ಲ, ನಿಮ್ಮ ಮೇಲೆ ಇರುವಂತ ಅತೀವಂತ ಭರವಸೆ ಏನು ಅಂತ ಮಾತು ಯಾರು ತಲೆ ಕೆಟ್ಟವು ನಿಮ್ಮ ಎದುರಿಗೆ ಒಂದು ಆಡಿದ ಅಂತ ಆದ್ರೆ ಅವನ ಪಾಲಿಗೆ ಕಟ್ಟಕಾಳಿಯಾಗಿ ಸಿದ್ಧಪಂಡ್ರ ಕಟ್ಟರ ಕಾಳಿಯೇ. ಹೌದು, ಅದು ನನ್ನ ವೈಯಕ್ತಿಕ ಶೀಲದ ಬಗ್ಗೆ ಬಂದ್ರೆ ಕಟ್ಟರ ಕಾಳಿ
ಅದು ಗುಟ್ಟು. ಆ ಸಂದರ್ಭದ ಕಟ್ಟರ್ಕಾಳಿಯೇ ಸೀರೆ ಉಟ್ಟವ್ರ ಹತ್ರ ಹೋಗ್ಬಾರ್ದು ಅವ. ಅಷ್ಟು ಮಾಡ್ಬಿಡ್ತೇನೆ. ಆದ್ರೂ ಒಂದು ನೀ ಹೇಳಿ ತಪ್ಪಾಯ್ತಾ? ಒಂದು ರಾತ್ರಿ ನಾನು ಹೇಳ್ತಿಲ್ಲ, ತಪ್ಪೇದು. ನಾನು ಹಾಗಲ್ಲ. ಬಹುಶಃ ಮನೆಯಲ್ಲಿ ಗಂಡಸರು ಇಲ್ಲದೆ ಹೋದ್ರೆ ಇವಳಿಗೆ ಭಯ ಆಗ್ತದೆ ಎಂಬ ಕಾರಣಕ್ಕೆ ಧೈರ್ಯಕ್ಕೆ ನಾನಿದ್ದೇನೆ ಅಂತ ಹೇಳಿತ್ತು. ಅದೊಂದು ಶಬ್ದ ಹಾಕಿದ್ರೆ ಏನ್ ರೋಗ ಬಡಿತಿತ್ತು? ಉದ್ದಾಗ ಸಾಯಿದಿಲ್ವಮ್ಮ ಅಂತ ಮಾತಾಡೋದು. ನೀ ಸುಮ್ನಿರ್ ಮಗ. ಈ ಸಲ ನಾವು ಕೊನೆಗೆ ಬಂದವರು ಹಣೆ ಬರ್ವೆ. ಕೊನೆಗೆ ಅಷ್ಟೊತ್ತಾದ್ರೂ ಹೋಗ್ಬೇಕು ಒದ್ಕೊಳ್ಳೋದು ಬಿಟ್ಟರೆ ಉದ್ದಾಗ್ತದೆ ಹೇಳೋ ಪ್ರಶ್ನೆ ಇಲ್ಲ. ನೀನು ಮಾಡಿದ ತಪ್ಪಾಯ್ತು ಒಂದು ಕಾಲಿಗೆ. ಇಡೀ ಕಾಲ ಅವಳದು. ಅವಳದು. ಹೌದು. ಇವಳು ಕಾಲು. ಹೌದು. ನಾನು ಕಂಡೂಸಲ್ಲಿ ಈ ದೊಡ್ಡ ದೂಸೆ ಹಿಡಿಯ. ಅಜ್ಜಮ್ಮ ಏನು ಸೀರೆ ಮೇಲೆ ಒಂದು ಪ್ರಕರಣ ಸರಿ ಮಾಡ್ಕೊಳ್ಳಿಕ್ಕಾಗ ಒದ್ದಾಡ್ತಿದ್ದೆ, ಮತ್ತೆ ಸೀರೆ ಮೇಲೆ ಕೇಳುವುದಾ? ಏನು ಅವಳು ಸೀರೆ ಅಂತ ಹೇಳಿದ್ರೆ ರಾಷ್ಟ್ರ ಧ್ವಜವ ಮೇಲೆತ್ತಲಿಕ್ಕೆ ಹಾಗಲ್ಲ. ನಿಲ್ದ ನೋಡಿ ಪಾದ ತೋರ್ತದೆ. ಹೌದು. ಅವಳು ಪಾದ ತೋರುವುದಿಲ್ಲ. ಈಗಿನ ಹೆಂಗಸರು ಸೀರೆ ಉಳಿದೇ ಹಾಗೆ. ನೀ ಭೂಮಿ ಮುಟ್ಟಿ ನಮಸ್ಕಾರ ಮಾಡಿ ಸಾಕು. ಅಜ್ಜಮ್ಮ ಅಮ್ಮ ಹೇಳಿದ್ದು ತಪ್ಪಾಯ್ತು. ಅಮ್ಮ ಹೇಳಿದ್ದಲ್ಲ, ತಾನು ಹೇಳಿದ್ದು. ಅಮ್ಮ ಹೇಳಿದ್ಮೇಲೆ ಗೊತ್ತಾಯ್ತು, ನಾನು ಹೇಳಿದ ತಪ್ಪಾಯ್ತು. ಭರವಸೆ ಇಲ್ಲ, ಭರವಸೆ ಇಲ್ಲ. ಬರುವ ವರ್ಷ ಯಾರ್ದು ನಿರ್ಣಯ ಆಗಿದ್ವಿ. ನನ್ನಂತೂ ನನಗೆ ಗೊತ್ತಿಲ್ಲ. ನಾನು ಎಂತ ನೋಡಿ ಅಮ್ಮ ಎಂತ ಮಾಡಿ ಇಲ್ಲೇ ಇಲ್ಲ ಅಂತ ಹೇಳುದು ಎಲ್ಲರೂ ಇರ್ತಾರೆ. ಈ ವರ್ಷದೇ ಅಂತ ಮತ್ ನಿಂಗೆ ಅದೇ ಎಂಟಕ್ಕೆ ಬರುವ ವರ್ಷ ಸುದ್ದಿ ಬೇಡ. ಭರವಸೆ ಇಲ್ಲ. ಏನು ಭರವಸೆ ಇಲ್ಲ ಅಂತ ಹೇಳಿ ಭರವಸೆ ಇಲ್ಲ. ತಿಳಿಯದು ಮನಸರಿ ಎನ್ನ ವಚನಕ್ಕೆ ನೀ ಮನವಿ ಗಳಿಸರಿ ಎನ್ನ ವಚನಕ್ಕೆ ಜನನಿ ಹೋದೆ ಉದಯ ಏನೋ ಒಂದು ಬಾರಿ ಕೆಲವು ಮಾತಾಡುವಾಗ ಹಲವು ತಪ್ಪುಗಳು ಆಗಿ ಹೋಗ್ತದೆ. ಹಲವು ಮಾತಾಡುವ ಕೆಲವು ತಪ್ಪು ನಿಂದ ಹಲವು ತಪ್ಪಾಗುದೇ. ನೀ ಯಾರೋ ಸರಿ ಮಾಡ್ಕೊಂಡ ಏನ್ ಎಷ್ಟೊತ್ತಿಗೂ ಹಾಗೆ ಮಾತಾಡುವ ನಾನು ಅಂತ ಭಾವಿಸಿದ್ಯಾ? ಅಲ್ವೇ ಅಲ್ಲ. ಸರಿ ಇದ್ದಾಗ ಸರಿ ಮಾತಾಡ್ತಾವ. ಈಗ ಸರಿ ಇಲ್ಲದೆ ಅಂತ ಬಂದದ್ದು ಈಗ. ಇನ್ನೊಂದ್ಸಲ ನಾನು ತಲೆ ತಿನ್ಬೇಡ. ತಲೆ ಬಿಸಿ ಮಾಡ್ಕಂತ ಹೊಂದಾಣಿಕೆ ಸಂಬಂಧ ಇಲ್ಲದೆ ಹೋದ್ರೆ ತಲೆ ಬಿಸಿ. ನಾಳೆನೆ ತೀರ್ಮಾನ ಮಾಡ್ತೆ ಅಂತ ಮರುದಿವ್ಸ ಬರ್ತೇ ಹೋಗುದು ಮತ್ತೆ ನಾಲ್ಕು ಹೋಗಿ ತೀರ್ಮಾನ ಮಾಡ್ಕೊಂಡು ಅಳ್ತಾ ಇತ್ತ ಉದಯ ಪರ್ಯಂತರು ಒಳಗಡೆಗೆ ಬರೆ ಬಂದ್ರೆ ಬಂದ್ರೆ ಬರುವುದಿಲ್ಲ ಬಂದ್ರೆ ಬರುವುದಿಲ್ಲ ಬಂದ್ರೆ ಗೊತ್ತಾಗ್ತದಲ್ಲ. ಪಾಪಿ ಮತ್ತೆ ಬಂದ್ರೆ ಗೊತ್ತಾಗ್ತದೆ ಹೇಳುದು. ಆಸೆ ಸರಿ ಹೇಳುದು. ಅದು ಭರವಸೆ ಬರುವ ಮಾತಾಡ್ಬೇಕು ನೀನು. ಭರವಸೆ ಬರುವ ಹಾಗೆ ಯಾರು ಉದಯ ಪರ್ಯಂತರು ಒಳಗಡೆ ಬಂದೆ ಅಂತ ಆದ್ರೆ ಅಪ್ಪಣೆ ಹುಡುಗ ಮಗ ಮಗ ಊರ್ನಲ್ಲಿ ನನ್ನ ಬಗ್ಗೆ ಮೊದಲೇ ಬ್ಯಾಡ್ದೊದ್ದು ಮಾತಾಡ್ತಾ ಇರ್ತಾರೆ. ನೀನೇ ಅಪ್ಪನಿ ಹುಟ್ಟಿದ್ದೆಲ್ಲ ಹೇಳುದ ಬೇರೆ ಅಂತ ಹೇಳಿ ಒಳಗಡೆ ಬಂದದ್ದೇ ಹೌದು ಅಂತ ಆದ್ರೆ ಜಾತಿ ಹೀನ ಅಂತಾರೆ ಇಲ್ವಾ? ಇದು ಅರ್ಥದೇ. ಅದ್ರ ಪಕ್ಕನ ಎಲ್ಲವೂ ತಲೆಗೆ ಹೋಗುದಿಲ್ಲ. ನೋಡುವ ಸಾಕೇ ನನಗೆ ನೋಡಿ ಅಮ್ಮನಿಂದಲೂ ದೊಡ್ಡ ದೇವರು ಮತ್ತೊಬ್ಬ ಇಲ್ವೇ ಇಲ್ಲ. ಅಮ್ಮನ ಒಳಗಡೆಗೆ ಬರುವುದಿಲ್ಲ. ಅವ ಬೀಗದ ಕೈಯನ್ನು ಕೊಂದಿಟ್ಕೊಂಡೇ ಹೊಡೆದ. ನಾ ಬೀಗ ಬಿಡ್ಲೇ ಇಲ್ಲ. ಭಯಂಕರ ಬರುದಿಲ್ಲ. ಅವಳು ಕಣ್ಣೋಡು ಮೊದಲೇ ಅವಳಿಗೆ ಅಮಲು ಬಣ್ಣಿದ್ದಾಗ ಉಂಟು ಜಾತಿ ಅಂತವಳು ಹಿಂದೆ ಹೊಟ್ಟೆ ಬಂದೇನೆ. ಒಳಗೆ ಬಂದರೆ ಜಾತಿ ಹೀನ ಹೇಳ್ಕೊಂಡು ಒಳಗೆ ಹೊಟ್ಟಿಯಲ್ಲ. ಈಗ ಜಾತಿ ಹೀನ ಆಗ್ಬೇಕು ಅಂತ ರಾತ್ರಿ ಕಳಿಬೇಕಲ್ಲ ಮಲಗುದಕ್ಕೆ ಹಾಸುವುದಕ್ಕೆ ಏನಾದ್ರು ಬೇಡ. ಈಗ ಎಂತ ಹಾಸುದ ಮಾಲೆ ಅದು ನಾಯಿ ಮಲಗು ಗೋಣಿ ಉಂಟು, ಅದನ್ನು ಹೊರ್ಕೋಬೇಕಿದ್ರೆ ಅದಂತಂದು ನಾಯಿಯರು ನಿನ್ನ ಹತ್ರ ಬರ್ತದೆ. ನಾನು ಬಿಡ್ಕೆ ನೀನು ಮಗ ಎಷ್ಟೋ ರಾತ್ರಿ ನೋಡಿದ್ದೆ, ಆದ್ರೆ ಇಷ್ಟು ಉದ್ದದ ರಾತ್ರಿ ನೋಡ್ಲಿಲ್ಲ. ಏನ್ ಮಾಡುವ ಬೆಳಿಗ್ಗೆ ಆಗುದಿಲ್ಲಲ್ಲ, ಹಸಿವೆ ತಡ್ಕೊಳ್ಳಿಕ್ಕೆ ಆಗದೆ ಅಲ್ಲಿ ತಂದು ಕುಡ್ದೆ. ನೋಡ್ರು ಕಳೆದೊಚ್ಚು ಮಾಡೆ ಸಾಯ್ತಾ ಇದ್ದೆ. ಬೆಳಗಾಯ್ತು Yeah.
ಪಾಪಿ ಮಗನೇ ಬೆಕ್ಕು ಮ್ಯಾವ್ ಯಾರು ಮ್ಯಾವ್ ಅಂತದ್ದು ಆಗಲ್ಲ. ಯಾರು ಮ್ಯಾವ್ ಯಾರಂತ ಕೇಳಿ ಇಲ್ಲಿ ಕುಂತವರಲ್ಲೇ ಚಂದಗೊಬ್ಬ ಯಾರು ನಾವು ನಿಮ್ಗೆ ಲಿಂಗ ಭೇದ ಗೊತ್ತಾಗುದಿಲ್ಲ. ಸರಿಯಾಗಿ ಗೊತ್ತಾಗ್ತದೆ. ನಾನು ಯಾವ ಲಿಂಗ ನಾ ಯಾವ ಲಿಂಗ ಸ್ತ್ರೀಲಿಂಗ ಅವ ಪಾಪಿ ಮಗನೇ ಸ್ತ್ರೀಲಿಂಗ ಆದ್ಮೇಲೆ ಯಾವ್ದು ಪುಲ್ಲಿಂಗ. ಅದು ಅವ ನೀನ್ ನಪುಂಸಕ ಲಿಂಗ ನೀ ಪುಲ್ಲಿಂಗ ಅರೆ ಅವನು ನಪುಂಸಕ ಅದೆಲ್ಲ ಬೇಡ ಚಂದಗೊಬ್ಬ ಅವನೇ ನನ್ನ ಜೀವನದಲ್ಲಿ ಒಂದು ಬೈಗಳದ ಸಮುಚ್ಚಯ ನನ್ನಲ್ಲಿ ಉಂಟು ಅಂತ ಜನ ಹೇಳ್ತಾ ಇದ್ರು. ನಿಘಂಟು ಎಲ್ಲ ನಮ್ಮ ಹತ್ರ ಉಂಟು, ಆದ್ರೆ ನಂಗೆ ಈ ಶಬ್ದ ಹೊಸ್ತು. ಲಂಡಿ ಅಂದ್ರೇನು, ಪುಸ್ಕಿ ಅಂದ್ರೆ ಏನು ಪ್ರಯೋಜನಕ್ಕೆ ಬಾರದಿದ್ದಾವ, ಏನು ತಿಳಿಯದವ, ತಿಳಿಯದೇವ ಪ್ರಯೋಜನಕ್ಕೆ ಬಾರದವ. ನೀನೇ ಒಂದು ಪುಸ್ತಕ ಬರೆದು ಬಿಡ್ಬೋದಿತ್ತ. ಅಲ್ಲ ಲಂಡಿ ಪುಸ್ಕಿಗೆ ಅರ್ಥ ಆದ್ರೆ ನೀನೇ ಬರೆ ಬಿಡು. ಆ ಶಬ್ದ ಯಾತದ ಅವನಿಗೆ ವರೆ ಒಚ್ಚಂದು ಏನ ವರೆ ಒಚ್ಚಂದು ಹೆಣ್ಮಕ್ಳು ವ್ಯಾಪಾರ. ಹೆಣ್ಮಕ್ಳ ಹಾ ಪಾಪಿ ಮಗನೇ ಕಿವಿ ಹೂ ಇಟ್ಕ ಬಂದವ್ ನೀನು. ಇನ್ನೊಂದು ಉದ್ರೆ ಐತೆ ಅದು ಉದ್ರೋಗ್ಬಿಡ ಬಂದ ಮೇಲೆ ಲೆಕ್ಕ ಹಾಕಿದ್ದು ಅದು ಇರ್ಲಿ. ಹೆಣ್ಮಕ್ಳ ವ್ಯಾಪಾರ ಯಾಕೆ? ಅವನು ಹೆಣ್ತಿದ್ದಾಳೆ, ನಿಂಗೆ ಯಾಕೆ? ನನ್ಗೆ ಬೇಕಿತ್ತು. ಬೇಲಿ ಊಟ ಇದ್ದಾಗಿದ್ದೆ ಪಾಪಿ ಕೆಲವರು ಮಾಂಸ ಇಲ್ಲ ದೇಹದಲ್ಲಿ. ನಿನ್ಗೆ ಅಂತ ಅವನ ಹೆಂಡತಿ ಬೇಕಾ? ನಿನ್ನ ಹೆಂಡತಿ ಯಾರು ಕೊಟ್ಟು ಬಂದಿದ್ದೆ? ಅಭಿಮಾನಿಯಲ್ಲಿದ್ದಾಳೆ. ಅಭಿಮಾನಿ ಇದ್ರೆ ನೀವು ಮೂರ್ಖ ಬುದ್ಧಿ ಬರಲಿಲ್ಲ ಅಬ್ಬೆ ಆದ್ರಿಂದ ಮಾತಾಡುವಾಗಿಲ್ಲ. ಏನ ಅವನ ಹೆಣ್ತಿಯಲ್ಲಿದ್ದಾಳೆ. ಏನ ಯಾರ ಜೊತೆ ಇದ್ದಾಳೆ? ಒಳಗಿದ್ದಾಳೆ ರಾಜಚಂದ್ರ ಅವಳಿ ಒಟ್ಟಿಗಿದ್ರು. ಅವಳೊಟ್ಟಿಗಿದ್ದಾಳ? ಹಾ. ಹಾಗಾದ್ರೆ ಇದ್ದಾರಿದು ಇದು ಯಾವ ಮನೆ ಈಗ ಬರ್ಬೇಕಲ್ಲ. ಸುಮ್ಮನೆ ನಿನ್ನೆ ಅಷ್ಟು ಪ್ರಕರಣ ಮಾಡ್ಕೊಂಡು ಈಚೆ ಒಳಗೆ ಹೋದವಳು ಈ ಬದಿ ಬರ್ತಿದ್ದೆ. ನಿಮ್ಗೇನಾಗಿದೆ? ನಿದ್ದೆ ಗಂಡ ನಿಮ್ಗೆ ನಂಗೆ ಈಗ ನಾನು ನನ್ನ ಕಣ್ಣು ನೋಡ್ರೆ ಆಗ ಕಾಣ್ತದೆ ಅಲ್ಲ ನಿಮ್ಗೆ. ನಿಮ್ಗೆ ನಾನು ಕಣ್ಣದೆ ನಿಮ್ಮಲ್ಲಿ ಕಣ್ಣ. ಅಯ್ಯೋ ಅಯ್ಯೋ ಚಂದ. ಈಗ ನಂದಗೋಕುಲದಿಂದ ಬಂದದ್ದು ನಾನು. ಮೀನಾಕ್ಷಿ ಅಲ್ಲಿ ಕೃಷ್ಣ ಪರಮಾತ್ಮ ಇಲ್ಲದೆ 7 ರಾತ್ರಿ 7 ಹಗಲು ಕಳೆದು ಹೋಗಿದ್ದಂತೆ. ನಂದಗೋಪವರೇ ನನ್ನನ್ನು ಇಲ್ಲಿ ಕಳುಹಿಸಿಕೊಟ್ಟದ್ದು. ಅವರಿಲ್ಲದೇರಕ್ಕೂ ಇಲ್ಲಿ ಕಳಿಸ್ಲಿಕ್ಕೂ ಏನ್ ಸಂಬಂಧ? ಅವರನ್ನು ಹುಡುಕಿಕೊಂಡು ಬಂದದ್ದು ನಾನು. ಈಗ ಅಂದ್ರೆ ಒಳಗಿದ್ದದ್ದು ಒಳಗಿದ್ದೆ ಕೃಷ್ಣ. ನೀ ತುಳ್ದೆ ಅಂತ ನಾ ತುಳ್ದೆ. ನೀ ತುಳಿದಂತ ನಾ ತುಳಿದೆ. ಅಯ್ಯೋ ಸುಮ್ಮನೆ ಸಾಯಿ ನೀ. ನಾ ಜ್ವರ ತುಳು ಸತ್ನೇ ಇಲ್ಲ. ಕೊನೆಗೆ ಗಂಡ ಏಯ್ ಸತ್ಯ ಹೇಳು, ಒಳಗೊದ್ದು ಹೆಣ್ಣ ಗಂಡ ಅದ ಏನ ಒಳಗ್ ಹೋಗುವಾಗ ಹೆಣ್ಣೆ ಆಗಿದ್ದ. ಹಾ ಒಳಗ್ ಹೋದ್ಮೇಲೆ ಗೊತ್ತಾಯ್ತು ಯಾರು? ಅದು ಹೆಣ್ಣಲ್ಲ, ಮತ್ತೆ ಹೆಣ್ಣು ವೇಷ. ಏ ಮಗನೇ, ಯಾರನ್ನಾದ್ರೂ ನಂಬೋದು ಮಗ, ಹೆಣ್ಣು ವೇಷದವ್ರು ಮಾತ್ರ ನಂಬಾರ್ದು. ಒಳಗಿನ ಬಣ್ಣ ಹೇಗೆ ಇರ್ಲಿ, ಕರ್ರಗಿದ್ರು ಮೇಲೆ ದಪ್ಪ ಬಣ್ಣ ಹಚ್ಚಿಕೊಂಡು ಎಂತವನನ್ನು ಆಕರ್ಷಣೆ ಮಾಡಿ ಅವನ ಸರ್ವನಾಶ ಮಾಡ್ತು. ಹೆಣ್ಣು ವೇಷದವ ಗಂಡು ಅಂತ ಗೊತ್ತಾದ ಕ್ಷಣ ಕೂಗ್ಬೇಕಿತ್ತೆ ಬೇಡವಾ? ನಾನು ನೋಡ್ತಿದ್ದೆ ಅವನು ಯಾವ ಹೆಣ್ಣು ವೇಷದವ ಅಂತ. ಅದೇ ನಾನು ಕೂಗಬೇಕು ಎನ್ನುವ ಹಾಗೆ ನನ್ನ ಬಾಯನ್ನು ತೆರೆದೆ. ಆಗ ಅವೇನು ಮಾಡಿದ ಗೊತ್ತುಂಟಾ? ಅವನ ತುಟಿಯಿಂದ ನನ್ನ ತುಟಿಯಿಂದ ಬಂದಿದ್ದೆ ಬಿಟ್ಟು ತೀರ್ಲಿಕ್ಕೆ ಅದೆಲ್ಲ ಕೂಗು ಹೇಳಲಿಕ್ಕೆ ವಿಶ್ವ ದಾಖಲೆ ಮಾಡ್ದ್ಯಾ? ನಿನ್ನ ಅತ್ತೆ ಇವತ್ತಿನವರೆಗೆ ಇಂಥ ಎಂತ ಪ್ರಕರಣ ಆದ್ರೂ ಮರ್ಯಾದೆ ಬಿಟ್ಟವಳಲ್ಲ ನಾನು. ಅದು ಗೊತ್ತುಂಟಾ? ಏನು ಅಲ್ಲ, ತುಟಿಯಿಂದ ತುಟಿ ಬಂದಿತ್ತು ಹೋಗ್ಲಿ. ನಿನ್ ಕೈ ಮುಗಿದೋಗಿತ್ತ? ಕೈ ಇತ್ತಲ್ಲ, ಅಲ್ಲೇ ಹಿಂದೆ ಕೈ ಹಾಕಿ ಮಂಚಿನಡಿ ಡಬ್ಬಿ ಇತ್ತು.
ಒಳ್ಳೆ ಕೈ ಹಾಕಿ ಡಬ್ಬಿ ಮಾಡ್ತಿದ್ರು ಓಡ್ ಬರ್ತಿದ್ರು ನಾವು. ಅತ್ತೆ ಹಾ. ನಾನು ಹಾಗೆ ಡಬ್ಬಿ ಬಡಿಬೇಕೆನ್ನುವ ಯೋಚನೆ ಮಾಡಿದೆ. ಹಾ. ಈಗ ಡಬ್ಬಿ ಬಡಿಯೋದಕ್ಕೆ ಕೈಯನ್ನು ಹೀಗೆ ಅಗಲ ಮಾಡಿದ್ದೆ ಅಲ್ವಾ? ಅಗಲ ಅಂತ ಮಾಡ್ಸತ್ತೆ ಹಿಂದೆ ತಗೊಂಡು ಹೋಗು. ಅದೇ ಹಿಂದೆ ತಗೊಂಡು ಹೋಗ್ಲಿಕ್ಕೆ ಅಗಲ ಮಾಡಿದ್ದು. ಆಗ ಆಮೇಲೆ ಮಾಡಿದ್ರೆ ಗೊತ್ತುಂಟ, ಸಂದರ್ಭ ತಿಳ್ಕೊಂಡು ಅವನ ತೋಳಿಂದ ನನ್ನ ತೋಳನ್ನ ಬಂಧಿಸಿ ಬಿಟ್ಟ. ಮತ್ತೆ ಅಷ್ಟು ಸೂಚನೆ ಕೊಟ್ಟ ಮೇಲೆ ಅವ್ನು ಬಂದಿಸ್ತೇವೆ. ನೀನು ಬುದ್ಧಿವಂತ ಹಿಂದೆ ಕೈ ಹಾಕಿ ಡಬ್ಬಿ ಬಡಿಬೇಕು. ಅಯ್ಯೋ, ಹಿಂದೆ ಕೈ ಹಾಕ್ಲಿಕ್ಕೆ ಹೋಗಿದ್ದ. ಹಾ, ಅಗಲ ಮಾಡ್ಕೊಂಡೆಲ್ಲ ಹೋದ್ರೆ ಮುಗೀತು. ಏಯ್ ಒಂದು ನೆನಪು ಮಾಡ್ಕೋ ಅವ್ನು ಬಿದ್ದು ಹೆಣ್ಣು ವೆಚ್ಚವ್ರಿ. ಯಾರನ್ನಾದ್ರೂ ನಂಬೋದು ಹೆಣ್ಣು ವೆಚ್ಚವ್ರು ಹೇಳಿದ್ದಕ್ಕೆ ಅವ ಒಪ್ಪೆ ಬಿಟ್ಟ. ಅಯ್ಯೋ ಕೆಲವೇ ಮಂಜುಕ್ಕಿಂತ ಎಂತ ಹೆಣ್ಣು ವೆಚ್ಚವ್ರು ನೋಡಿದ್ದೆ ಅವನ ಭಯಂಕರ ಹಂಗಾರೆ. ಹೋಗ್ಲಿ ಹೇಗಿದ್ದ ದೊಡ್ಡ ಕೇಳ್ಬೇಡಿ. ಹಾ. ಅಲ್ಲ, ಕೇಳ್ತಾರೆ ಸಣ್ಣ. ಆಯ್ತು ಕೊನೆ ಹೆಂಗೆ ಮತ್ತೆ ಎಂತ ಮಾತಾಡಲ್ಲ. ನಾನು ಕೇಳಿದೆ ನೀನು ಯಾರು, ನಿನಗೂ ನನಗಿರುವ ಸಂಬಂಧ ಏನು, ನಿನಗೂ ಲೋಕಕ್ಕಿರುವ ಸಂಬಂಧ ಒಪ್ಪದ ಮೇಲೆ ಗೊತ್ತಾಗ್ಲಿಲ್ವಾ? ಕೇಳಿದೆ. ನೀ ಭಯಂಕರ ಮುಗ್ದೆ ಮತ್ತೆ ಬಿಟ್ಟು ನನ್ಗೇನೋ ಗೊತ್ತಾಗಲ್ಲ. ನನಗೇನೋ ಗೊತ್ತ ಏನ್ ಹೇಳ್ದವ ಕೇಳಿದೆ. ಆಗ ಅವನ ಹೇಳಿದಂತ ಮಾತೇನು ಗೊತ್ತುಂಟ? ಕೇಳಿದಂತಹ ಸಂದರ್ಭ ನಿನಗೂ ಲೋಕಕ್ಕೂ ಪ್ರಪಂಚಕ್ಕೂ ನನಗಿರುವ ಸಂಬಂಧ ಏನು ಅಂತ ಕೇಳಿದಾಗ ಅವ ಹೇಳಿದಂತಹ ಮಾತು ಒಂದೇ. ಏನಂದ ಅನ್ಬೇಕು ನಂಗೆ. ನಂದಗೆ ಬಾಲನು ನೈನೇದಾಗನು ಇನ್ನು ಮುಗಿಯಲಿದೆ ಯೌವನನು. ನಂದಗೆ ಬಾಲನು ನೈನೇದಾಗನು ಇನ್ನು ಮುಗಿಯಲಿದೆ ಯೌವನನು. ಶರಣರ ನಂದಗೆ ಸಾಧು ನಾನ ಮತ್ತೆ ಅವನಲ್ಲಿ ಕೇಳಿದೆ, ನೀನ್ ಯಾರು, ನಿನಗೂ ನನಗಿರುವ ಸಂಬಂಧ ಏನು, ನಿನಗೂ ಲೋಕಕ್ಕೂ ಇರುವ ಸಂಬಂಧ ಏನು ಅಂತ ಕೇಳಿದಾಗ ಅವ ಹೇಳಿದಂತಹ ಮಾತು ಏನಿಂದ ನಂದಾಗಿ ಬಾಲನು ಧ್ರುವನಿಗೆ ತಾತನು ಇಂದು ಮುಖಿಯರಿಗೆ ಯೌವನನು ಮಂದಗರ್ವಿತರಿಗೆ. ಈಗ ಅವ ಪ್ರವೀಣಿಗೆ ತಾತ ಆಗ್ಲಿ ಕೋಡಿಗೆ ತಾತ ಆಗ್ಲಿ ನಂಗೆ ಸಂಬಂಧ ಇಲ್ಲ. ಅವಳು ಸುದ್ದಿ ಇಲ್ಲ. ಅಲ್ಲ ನಂಗೆ ಅದೆಲ್ಲ ಬೇಕಾದ್ರು ಧ್ರುವೀನಾಗ ಮಂದಗರ್ವಿತರಿಗೆ ಕ್ರಿಸ್ತನು ಶರಣರ ವೃಂದಕ್ಕೆ ಅವನು ನಾಥನಂತೆ. ನನ್ನ ಮನೆಯೇ ನಾತಾಗೋಯ್ತೀಗ. ಅದು ಬೇಡ. ಅವನು ಹೇಗಿದ್ದ ಅದು ಹೇಳು. ಅವ ಒಮ್ಮೆ ಕಪ್ಪಗಿದ್ದ, ಒಮ್ಮೆ ಬೆಳ್ಳಗಿದ್ದ, ಒಮ್ಮೆ ಎತ್ತರ ಇದ್ದ, ಒಮ್ಮೆ ಗಿಡ್ಡ ಇದ್ದ, ಒಮ್ಮೆ ದಪ್ಪ ಇದ್ದ, ಒಮ್ಮೆ ಸಣ್ಣ ಇದ್ದ. ಇಲ್ಲಪ್ಪ ನಿಂಗೆ ತಲೆ ಹಾಳಾಗೋಗಿದೆ. ಯಾವ್ದಾದ್ರು ಒಂದು ಹೋಗಲು ದಪ್ಪಗಿದ್ದ ಹೇಳು, ಬೇಡ ತೆಳಗಿದ್ದಳು. ದಪ್ಪಗಿದ್ದ, ತೆಳಗಿದ್ದ, ಕಪ್ಪಗಿದ್ದ, ಬೆಳಗಿದ್ದ, ಉದ್ದಿದ್ದ, ಗಿಡ್ಡಿದ್ದ. ನಿಂಗೆ ಉದ್ದಾಗಿ ಕಂಡದ್ದು ಯಾವಾಗ, ಗಿಡ್ಡಾಗಿ ಕಂಡದ್ದು ಯಾವಾಗ? ಒಳಗೆ ಹೋದಂತಹ ಸಂದರ್ಭದಲ್ಲಿ ಉದ್ದಕ್ಕಿದ್ದ, ಭಯದಿಂದ ಕಣ್ಣು ಮುಚ್ಚಿದೆ ಅತ್ತೆ. ಕೊನೆಗ ಕಣ್ಣು ಮುಚ್ಚಿದಂತ ನಾನು ಹೀಗೆ ಕಣ್ಣು ತೆರೆದು ನೋಡ್ತೇನೆ, ಸಣ್ಣ ಆಗಿದ್ದ. ಅಯ್ಯೋ ಗೊತ್ತಿರಿದ ಒಂದು ಪರಿಸ್ಥಿತಿ. ಹೋಗ್ಲಿ, ನಾನು ನಿನ್ನೆಲ್ಲ ಕೇಳ್ತೇನೆ, ಸಂಬಂಧ ಕೇಳಿದೆ. ಏನು ನಿನಗೂ ನನಗೂ ಲೋಕಕ್ಕೆ ಇರುವ ಸಂಬಂಧ ಅಂತ ಹೇಳಿದಾಗ ಅವನು ಹೇಳಿದಂತೆ, ಅಣ್ಣನಿಗೆ ತಮ್ಮನಂತೆ, ತಮ್ಮನಿಗೆ ಅಣ್ಣನಂತೆ, ಬಂಧುಗಳಿಗೆ ನೆಂಟನಂತೆ, ನೆಂಟನಿಗೆ ಬಂಧುವಂತೆ, ತಂದೆಗೆ ಮಗನಂತೆ, ಮಗನಿಗೆ ತಂದೆಯಂತೆ. ಇದು ತಗೊಂಡೋಗಿ ಬಿಸಾಡ, ಯಾವ ಪ್ರಯೋಜನಕ್ಕೂ ಇಲ್ಲ. ಯಾವುದು ಒಂದು ಸರಿಯಾಗಿ ಒಂದು ಇದಮ್ಮಿತ್ತ ಅಂತ ನಿರ್ಣಯವಾಗಬೇಕು. 25 ಸಂಬಂಧ ಹೇಳಬೇಡ. ನಿನ್ನ ಅತ್ತೆ ಒಂದೇ ಸಂಬಂಧ ಅಂತ ಹೇಳು. ಹೇಳ್ತೇನೆ ತಡಿಯ ಕೇಳ್ತೇನೆ. ನೀನು ಯಾರು ಅಂತ ಹೇಳಿದಾಗ ಅವ ಹೇಳಿದಂತ ಮಾತು ಲೋಕಕ್ಕೆಲ್ಲವರೆಗೂ ತಾನೇ ಗಂಡ ಅಂತ ಹೇಳಿದ. ಅಮ್ಮ ನೀ ನನಗೆ ಹುಟ್ಟಿ ದಂಡ ಮಗ. ಎಂತಕ್ಕೆ ನೀ ಕೈ ಹಿಡಿದು ನಿನ್ನ ಹೆಂಡತಿ ಯಾವನೋ ಒಬ್ಬನ ಗಂಡ ಅಂತಾಳೆ ಅಂದ್ರೆ ನೀನ್ ದಂಡ ಅಲ್ವಾ? ಏನು ಎಲ್ಲರಿಗೂ ಗಂಡನ? ಹೌದು, ಓಯ್ ಗಂಡಗಾರನಿಗೆ ಅವರಿಗೂ ಗಂಡ. ಅಯ್ಯೋ ಅವನ ಭಾಗ್ಯ ನೋಡಿ ಸರಿ ಆಯ್ತಾ? ಓಯ್ ಬಿಳಿ ಬದಲಗಾರನಿಗೆ ಅವರಿಗೂ ಗಂಡ, ಅವತಮ್ಮನಿಗೆ ಅವರಿಗೂ ಗಂಡ, ಅವನ ಭಾಗ್ಯ ಆಯ್ತಾ? ಅವರಿಗೂ ಗಂಡ. ಬೇಡ ನಿನಗೆ, ನನಗೂ ಅವನೇ, ನನಗೆ, ನಿಮಗೂ ಅವನೇ ಗಂಡ. ನನ್ನ ಪತಿವ್ರತ ಶಿರೋಮಣಿ ನನ್ನ ಅಮ್ಮನಿಗೆ. ಚಂದ ಮಾತಾಡ್ತೀನಿ. ಹೇಳು ಹೇಳು, ಈಗ ಮಾತಾಡ್ತೀನಿ ನೋಡೇ ಬಿಡುವ. ಏನ ನೆನ್ಪು ಮಾಡ್ಕೊಂಡು ಹೇಳು, ಏನಾದ್ರು ಹೇಳ್ಬೇಡ. ನಿಮ್ಮ ಅಮ್ಮನಿಗೂ ಅವನೇ. ಹೋಯ್ತು ಮಗನೇ, ಹೋಯ್ತು. ಇವತ್ತಿನವರೆಗೆ ನಾ ಯಾರನ್ನು ಗಂಡ ಅಂತ ತಿಳ್ಕೊಂಡಿದ್ದಿಲ್ಲ. ಅಂತ
ಎಂತದ್ರಲ್ಲಿ ಇಂತ ಮಾತಾಡುದು ಹಾ. ಒಂದು ಕ್ಷಣ ಬದುಕುದಿಲ್ಲ ಹಾ. ಯಾವ್ದಾದ್ರು ಹಾಳು ಬಾವಿ ಹಾರು ಸತ್ಯ ಬಿಡ್ತೇವೆ ಅಂತ ನಮ್ಮ ಬದುಕಬೇಕು ನೀನು. ಇಲ್ಲ ಮಗ ನಾನು ಸಾಯುದೆ ನಾನು ಎಂತಾದ್ರೂ ಇಂಥ ಮಾತೆಲ್ಲ ತಕೊಂಡವಳಲ್ಲ ಹಾ ಅವ್ನು ಕೆಲಸ ಮಾಡಿ ಏನು ನೀವು ಹೋಗುದಿರೋದು ಕೊಟ್ಟಾಕು ಎಂತ ಮಗ ಈಗಿನ ಕೈ ನಾಳೆ ಗಂಡ ಅಂತ ದೂರ ಮತ್ತೆ ತಾಯಿಗಿಂತ ಹೆಚ್ಚಿನ ದೇವರಿಲ್ಲ ಅಂತ ಪ್ರತಿಜ್ಞೆ ಮಾಡ್ದವ ಈಗಿನ ಕೈವನ್ನು ಕೊಟ್ಟು ಹೋಗು ಅಂದ ಭಾಳ ಒಳ್ಳೆ ಕೆಲಸ ಮಾಡಿದೆ ಮೊನ್ನೆ ಮಗ ಹೆಡ್ಡ ಅವನಿಗೆ ಏನು ಗೊತ್ತಾಗುದಿಲ್ಲ ಕಲಿಸ್ಬೇಕು ಅಂತ ಒಟ್ಟಾಡಿದೆ ಕೊನೆ ಗಳಿಗೆಲ್ಲಿ ನನಗೇ ನೀ ಕಲಿಸಿಬಿಟ್ಟೆ ಅದ್ಭುತ ಮಾತು ಭಾಳ ಒಳ್ಳೇದು ಬೀಗದ ಕೈವನ್ನು ಕೊಟ್ಟು ಹೋಗ್ಬೇಕು ಮತ್ತೆ ಎಂತ ಮಾಡುದು ಒಂದು ನೆನ್ಪಿಟ್ಕೋ ಕೆಸರಿದ್ದ ಬಾವಿಗೆ ಬೀಗದ ಕೈ ಬೀಸತ್ತೆ ಮತ್ತೊಂದು ಬಾವಿ ಹಾಕ್ತೆ ಅಲ್ಲೂ ನಿನಗೆ ಮತ್ತೆ ಹೆಣ ಸಿಕ್ಕಲು ಬೀಗ ಸಿಗಬಾರ್ದು ಇಲ್ಲದೆ ಹೋದ್ರೆ ನಿನಗೆ ನಾ ತಿಳ್ಕೊಂಡೇ ತಪ್ಪಾಯ್ತು ಪ್ರಪಂಚದಲ್ಲಿ ಯಾವ ತಂದೆ ತಾಯಿ ಆಗಿರಲಿ ತಂದೆ ತಾಯಿ ಹತ್ರ ಹಣ ಉಂಟು ಅಂತ ಮಕ್ಕಳಿಗೆ ತೋರಿಸ್ಕೊಳ್ಬಾರ್ದು ಮಕ್ಕಳಿಗೆ ವಿದ್ಯೆ ಕೊಡ್ಬೇಕು ಬಿಟ್ಟರೆ ಹಣ ಉಂಟು ಅಂತ ಕಾಣಿಸ್ಕೊಂಡ್ರ ಅಪ್ಪ ಅಮ್ಮ ಸಾಯುವುದು ಎಷ್ಟೊತ್ತಿ ಅಂತಲೇ ಲೆಕ್ಕ ಹಾಕ್ತಾರೆ ಯಾರೂ ದಯವಿಟ್ಟು ಕೆಲಸ ಮಾಡಬೇಡಿ ತಪ್ಪು ನಿಂದಲ್ಲ ನಿನ್ನ ಅಪ್ಪಯ್ಯ ಮನೇಲಿ ಇಲ್ಲದೆ ಅಪ್ಪ ಇಲ್ಲಲ್ಲ ಅಂತ ನಾನು ಹಿಂಗೆ ಮುದ್ದು ಮಾಡಿ ಈ ಸ್ಥಿತಿ ಬಂತು ನೀನು ಮಣ್ಣು ತಿನ್ಬೇಕು ಹೋಗೋಣ ಹೋಗುದೆ ಜನ್ಮದಲ್ಲಿ ಹಾಗೆ ಹೇಳುದಿಲ್ಲ ನಿಮ್ಮ ಅಪ್ಪಯ್ಯ ಕೂತಿದ್ರ ಅಲ್ಲ ನಿಮ್ಗೆ ಮನುಷ್ಯತ್ವ ಉಂಟಾ ನಿಮ್ಮ ಯಾವ್ರೆ ಮಾರೇ ನಿಮ್ಮ ಅಪ್ಪನ ಬಾಯಿಲಿ ಹೊಳ್ಳುಂಟು ಮಾರೇ ಇವ್ರ ಬಾಯಿಲಿ ಎಂಥದ್ದೂ ಇಲ್ಲ ಬೊಚ್ಚು ಬಾಯಿ ತೆಗೆದು ಬಿಟ್ಟರು ನನಗೆ ಮತ್ತೆ ಬಾವಿ ಹಾರುದಲ್ಲ ಅಲ್ಲೇ ಹಾರಬೇಕು ಬಾಯಿ ನಂಗೆ ಬೇಡಪ್ಪ ನಾ ಹೊರಟೆ ನಮ್ಮ ಹಣೆ ಬರ್ತಿದ್ದೆ